ಆ ಸಿನಿಮಾದಲ್ಲಿ ನಮ್ಮ ತ್ರಿವಿಕ್ರಮ್ ಜೋಶಿ ಅವರು ಕೂಡ ಇನ್ವೆಸ್ಟ್ ಮಾಡಿದರು. ಅವರು ತುಂಬ ದೊಡ್ಡ ಮನಸ್ಸಿಂದ ನನಗೆ ಆ ಟೈಮಲ್ಲಿ ಕೈ ಹಿಡಿದ್ರು. ಅವ್ರಿಗೂ ಅದೇನು ಭರವಸೆ ಐತೇನೋ, ಆಯಿತು ಮಾಡ್ರಿ ಅಂತ ಹೇಳಿ ಕೈ ಹಿಡಿದ್ರು. ಯಾವುದಕ್ಕೂ ನನಗೆ ಅವಾಗ ಅವರು ಕೊರತೆ ಮಾಡಿದ್ದಿಲ್ಲ. ಮತ್ತು ಆ ಸಿನಿಮಾದಲ್ಲಿ ನಮ್ಮ ಶರತ್ ಜೋಶಿ ಅವ್ರ ತಂದೆಯವರು ಕೂಡ ಇನ್ವೆಸ್ಟ್ ಮಾಡಿದರು. ಅವರು ನನ್ನ ತುಂಬ ಭರವಸೆ ಇಟ್ಟಿದ್ರು. ಇನ್ನೊಬ್ಬರು ಶ್ರೀನಾಥ್ ಅಂತ, ಅದೇನು ಭರವಸೆ ಅವರಿಗೆಲ್ಲ ನನ್ನ ಮೇಲೆ ಇತ್ತೋ ಗೊತ್ತಿಲ್ಲ, ನನಗಂತೂ ಭಾಳ ಭರವಸೆ ಇತ್ತು. ಈ ಸಿನಿಮಾ ಬರುತ್ತೆ, ರಿಲೀಸ್ ಆಗುತ್ತೆ ಅಂತ. ಗೆಲ್ಲುತ್ತೆ ಅಂತಿದ್ದಿಲ್ಲ ನನಗೆ, ರಿಲೀಸ್ ಅಂತೂ ಆಗುತ್ತೆ ಅಂತಿತ್ತು. ಆದರೆ ಆ ಸಕ್ಸಸ್ಗೆ ನನಗೆ ಆನಂದ್ ಅವರು ನನ್ನ ಸ್ಟೇಜ್ ಮೇಲೆ ಕರಿಬೇಡ ಅಂತ ಹೇಳಿದ್ದಾರೆ, ಆದರೂ ಕರೆಯೋದಿಲ್ಲ. ಆದರೆ ಅವರು ನನಗೆ ಪ್ರತಿ ಹಂತದಲ್ಲೂ ಆ ಸಿನಿಮಾ ಮಾಡೋಕ್ಕಾರೆ ಮಾರ್ಗದರ್ಶನ ಮಾಡಿದರು. ಮಾಡ್ರಿ ಒಳ್ಳೇದಾಗುತ್ತೆ, ಒಳ್ಳೆ ಕೆಲಸ ಮಾಡ್ರಿ ಅಂತ. ಕೊನೆ ಹಂತದಲ್ಲಿ ಡಿಸ್ಟ್ರಿಬ್ಯೂಟರ್ ರಾಜು ಕೂಡ ನನಗೆ ಭಾಳ ಸಹಾಯ ಮಾಡಿದರು. ಸೊ ಇಲ್ಲಿ ಸಿಟಿ ನವಾಬ ಅವರನ್ನು ಕರೀತಿದ್ದೆ ನಾನು, ಆದರೆ ಅವರು ಅಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರಿಗೂ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಆ ಸಿನಿಮಾ ನ ಭೂತೋ ನ ಭವಿಷ್ಯತಿ ಅನ್ನೋ ಥರ ಭಾಳ ಹಿಟ್ಟಾಯಿತು. ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಅವರಿಗೆ ನಮನಗಳನ್ನ, ಆ ಯಶಸ್ಸಿಗೆ ನಮನಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಅದಾದಮೇಲೆ ಬಂದಿದ್ದೆ ನೆಕ್ಸ್ಟ್ ಪ್ರಸನ್ನ ವೆಂಕಟದಾಸರು. ಅದಾದಮೇಲೆ ನಮ್ಮ ತ್ರಿವಿಕ್ರಮ್ ಜೋಶಿಯವರೇ ಅವ್ರ ತಾಯಿ ಹೆಸರು ಮೇಲೆ ಅವ್ರದ್ದು ಒಂದು ಬ್ಯಾನರ್ ಮಾಡಿ ವಿಜಯದಾಸರು ಅಂತ ಸಿನಿಮಾ ಮಾಡಿದರು. ಅದಾದಮೇಲೆ ಅವರು ನಾವು ಮಾತಾಡ್ಕೊಂಡು, ಹವಲ್ದಾರ್ರೆ ನೀವು ವಿಜಯದಾಸರ ಸಿನಿಮಾನ ನೀವು ನಾನು ಮಾಡ್ತೀನಿ, ಇನ್ನು ಜಗನ್ನಾಥ ದಾಸರ ಸೀರೀಸ್ನ ನೀವು ಮುಂದುವರ್ಸಿ ಅಂತ ಮಾತಾಡ್ಕೊಂಡು, ಇನ್ನು ನಾನು ಜಗನ್ನಾಥ ದಾಸರ ಸಿನಿಮಾನ ಭಾಗ 1, 2, 3, 4, 5ರವರೆಗೂ ತರೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹೀಗಿದೆ ಅಂದರೆ ಹರಿಕಥಾ ಅಮೃತ ಸಾರದ 3 ಭಾಗಗಳು 11 ಸಂಧಿಗೆ ಬರುತ್ತೆ. ಅದನ್ನು ನಮ್ಮ ಪ್ರಹ್ಲಾದ್ ಅವ್ರನ್ನ ನಡೆಸ್ಕೊಡ್ತಾರೆ ಅನ್ನೋ ನಮಗೆ ನಂಬಿಕೆ ಇದೆ. ಅವರು ಕೂಡ ಹೇಳಿದ ತಕ್ಷಣ ಹಿಂಗೆ ನಕ್ಕರು. ಅದರ ಅರ್ಥ ಏನಂದರೆ ಸಮ್ಮತಿ ಅಂತ ಹೇಳಿದ್ರು ನನಗೆ. ಹೀಗೆ ಶುರುವಾಗಿರೋ ಹರಿದಾಸರ ಚಲನಚಿತ್ರಗಳು ಹೇಗೆ ಆಯಿತು ಅಂತಂದರೆ, ಪ್ರಹ್ಲಾದ್ ಅವರು ಅವ್ರದೇ ಒಂದು ಟೀಮ್ ಮಾಡ್ಕೊಂಡು ಅವರು ಒಂದು ಸಿನಿಮಾ ಮಾಡೋಕ್ಕೆ ಶುರು ಮಾಡಿದರು. ಅವ್ರು ಹೇಳೋದಕ್ಕಿಂತ ಮುಂಚೆ ನಾನೇ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ಇನ್ಯಾರೋ ಮಾಡೋಕ್ಕೆ ಶುರು ಮಾಡಿದರು. ಹೀಗೆ ಚಲನಚಿತ್ರಗಳಿಗೆ ಬೇಡಿಕೆ ಅನ್ನೋದಕ್ಕಿಂತ ಒಂದು ನಂಬಿಕೆ ಶುರುವಾಯಿತು. ಒಂದಿಷ್ಟು ಜನಗಳು ನೋಡ್ತಾರಂತೆ. ಎಷ್ಟೋ ಕಮರ್ಷಿಯಲ್ ಸಿನಿಮಾಗಳು ಕೋಟಿಗಟ್ಟಲೆ ಹಾಕಿ ಸಿನಿಮಾ ಮಾಡ್ತಾರೆ, ಒಂದು ದಿವಸದ್ದು ಕಲೆಕ್ಷನ್ ಇರೋದಿಲ್ಲ. ಅವೆಲ್ಲ ನಾವು ನಿಮ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ, ಎಲ್ಲ ಗೊತ್ತಿರುತ್ತೆ ನಿಮಗೆ. ನಾವು ವರ್ಷಕ್ಕೆ 2-3 ಪ್ರೆಸ್ ಮೀಟ್ ಮಾಡ್ತಿರ್ತೀವಿ, ನೀವು ದಿನನಿತ್ಯ ಪ್ರೆಸ್ ಮೀಟ್ಗೆ ಹೋಗ್ತಾನೆ ಇರ್ತೀವಿ. ಹಾಗಾಗಿ ನಮ್ಮ ಈ ಜಗನ್ನಾಥ ದಾಸರ ಚಲನಚಿತ್ರ ಈಗ ಇದೇ ತಿಂಗಳು 30ಕ್ಕೆ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಇದನ್ನು ನಾವು ಕರ್ನಾಟಕದಾದ್ಯಂತ ಈ ವರ್ಷ ಈ ತಿಂಗಳು ರಿಲೀಸ್ ಮಾಡ್ತಾ ಇದ್ವಿ. ಮುಂದಿನ ತಿಂಗಳಿಂದ ಆಸ್ಟ್ರೇಲಿಯಾ, ಲಂಡನ್, ನ್ಯೂಜೆರ್ಸಿ ಹೀಗೆ ಅನೇಕ ಬೇರೆ ಬೇರೆ ಕಂಟ್ರಿಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ನಮಗೆ ಅಲ್ಲಿಯ ಕೆಲವು ತಂಡಗಳು ನಮಗೆ ಈ ಸಿನಿಮಾಗಳು ಮಾಡಿರೋರ್ನೆಲ್ಲ ಬರಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಕೆಲವು ಕಲಾವಿದರುಗಳೆಲ್ಲ ಮುಂದಿನ ದಿನಮಾನಗಳಲ್ಲಿ ಆಸ್ಟ್ರೇಲಿಯಾ, ನ್ಯೂಜೆರ್ಸಿ, ಲಂಡನ್ನು ಹೀಗೆ ನಮ್ಮ ಚಲನಚಿತ್ರ ತಂಡ ಅಲ್ಲಿ ವಿಸಿಟ್ ಕೊಡೋದಕ್ಕೂ ರೆಡಿಯಾಗಿದ್ದಾರೆ. ಇಷ್ಟು ಮಟ್ಟಿಗೆ ನಮಗೆ ಈ ಸಿನಿಮಾಗಳು ಮೋಡಿ ಮಾಡಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ 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 ಹೆಮ್ಮೆ ಆಗುತ್ತೆ. ಮತ್ತು ಈ ಚಿತ್ರದ ವಿಶೇಷತೆ ಏನಂದರೆ, ನಮ್ಮ ಶೇಷಗಿರಿದಾಸರು ಅವರೇ ಮುಂದೆ ಬಂದು, ಹವಲ್ದಾರ್ರೆ ಇನ್ನು ಮುಂಬರುವ ದಿನಗಳಲ್ಲಿ ನಾವು ನಿಮ್ಮ ಈ ಚಲನಚಿತ್ರಗಳಿಗೆ ಸಂಗೀತ ಮಾಡೋಣ ಅಂತ ಹೇಳಿದರು. ಹಾಗಾಗಿ ಈ ವೇದಿಕೆ ಮೂಲಕ ಅವ್ರಿಗೆ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ. ಅವ್ರಿಗೆ ಗೊತ್ತಿದ್ದಷ್ಟು ರಾಗಗಳಾಗಲಿ ನನಗೆ ಅರ್ಥದೇನು ಗೊತ್ತಿಲ್ಲ. ಎಲ್ಲ ನನಗೆ ಬಂದಿರೋ ಕೆಲವು ಟ್ಯೂನ್ಸ್ಗಳನ್ನ ನಾನು ಅವ್ರ ಮುಂದೆ ಪ್ರಸ್ತುತಪಡಿಸಿದಾಗ ಚೆನ್ನಾಗಿದೆ ಅಂತ ಹೇಳಿ ಇಬ್ಬರು ಕಲಿತು ನಾವು ಈ ಸಿನಿಮಾಕ್ಕೆ ಜಗನ್ನಾಥ ದಾಸರು ಭಾಗ 2 ಚಲನಚಿತ್ರಕ್ಕೆ ಸಂಗೀತ ಮಾಡಿದ್ದೀವಿ. ನಮ್ಮ ಪ್ರಹ್ಲಾದ್ ಅವರು ಕಥೆ ಸಂಭಾಷಣೆ ಬರೆದಿದ್ದಾರೆ. ನಾನು ಅನಿವಾರ್ಯ ಇದ್ದಲ್ಲಿ ನಾನು ಚಿತ್ರಕಥೆ ನಾನು ಕೂಡ ಕೆಲವು ಕಡೆ ಕೆಲಸ ಮಾಡಿದ್ದೀನಿ. ಆಮೇಲೆ ಅದ್ಭುತವಾದ ಸಿಂಗರ್ಸ್ ರಜತ್ ಕುಲಕರ್ಣಿ, ಆಮೇಲೆ ವಿ ಪ್ರಸನ್ನ, ಆಮೇಲೆ ನಾನು ಒಂದು ಹಾಡು ಹಾಡಿದ್ದೀನಿ. ಈಗ ಹಾಡಿದ್ದು ಇಂದು ಏನಿಗೆ ಗೋವಿಂದ ನಾನು, ಮತ್ತು ನಮ್ಮ ಶೇಷಗಿರಿದಾಸರು ಹಾಡಿದ್ದಾರೆ. ಆಮೇಲೆ ಅನಂತರಾಜ್ ಮಿಸ್ತ್ರಿ ಅವರು ಹಾಡಿದ್ದಾರೆ. ಹೀಗೆ ಎಲ್ಲರೂ ಪ್ರತಿಯೊಬ್ಬರು ಮುಂದೆ ಬಂದು ಇಂಥ ಚಲನಚಿತ್ರಗಳಿಗೆ ಅವ್ರದೇ ಆದ ಒಂದು ಸಹಾಯ ನಡೆದಿದೆ. ಸೊ ಹಾಗಾಗಿ ಇಂಥ ಚಲನಚಿತ್ರಗಳು ಹೆಚ್ಚಾಗಿ ಬರ್ತಾ ಇದೆ. ಆದರೆ ಇವ್ಯಾವೂ ನಮಗೆ ಲಾಭದಾಯಕ ಅಲ್ಲ, ತೃಪ್ತಿದಾಯಕ. ನಮಗೆ ಯಾವುದೇ ಕಾರಣಕ್ಕೆ ಲಾಭಕ್ಕಿಂತ ಹೆಚ್ಚಾಗಿ ತೃಪ್ತಿ ತಂದುಕೊಟ್ಟಿದೆ. ಅದಕ್ಕೆ ನಮಗೆ ಒಂದು ವರ್ಗದವ್ರು ಕೈ ಹಿಡಿದಾರೆ, ಬಹಳಷ್ಟು ಜನ ನಮ್ಗೆ ಕೈ ಹಿಡಿದಾರೆ, ಇಂಥ ಸಿನಿಮಾಗಳು ಬರಲಿ, ನಿಲ್ಲಿಸ್ಬೇಡ್ರಿ. ಇದು ಶರತ್ ಜೋಶಿಗೂ ಗೊತ್ತು. ಆಮೇಲೆ ಅವರೇ ಪಾಠ ಮಾಡಿದ್ರು. ಅದಾಗ ಒಂದು ಅರ್ಧ ಗಂಟೆ ಒಂದು ಫೋನ್ ಬಂದು ಯಾರೋ ಡೆಲ್ಲಿಯಿಂದ ಒಬ್ರು ಫೋನ್ ಮಾಡಿದ್ರು. ಸರ್ ಯಾರೋ ನೀವು ಇದು ಹುಡುಗರು, ಫಸ್ಟ್ ನಾಗರಾಜ್ ದೇಸಾಯಿ ಅನ್ನೊಬ್ರು ಬಂದರು. ಸರ್ ಉಡುಪಿಯಿಂದ ಒಂದು 50 ಜನ ಒಟ್ಟುಗಳು ಬಂದಿದ್ದಾರಂತೆ, ನಾವು ಅವ್ರಿಗೆ ಅಡುಗೆ ಮಾಡಿ ಹಾಕ್ತೀವಿ, ಊಟ ಮಾಡಿ ಹಾಕಿಸ್ತೀವಿ, ಅದು ಮಡಿಲಿ ಹಾಕ್ಸ್ತೀವಿ ಅಂತ. ಹಾಕ್ಸ್ರಿ ಅಂದೆ. ಅಲ್ಲಿ ದುಡ್ಡು ಕೇಳ್ತಾನೆ ಏನಂದ್ರೆ, ಆದರೆ ನೀವು ₹1 ಕೊಡಬಾರ್ದು ಅಂತ. ಓಕೆ ಅಂತ.
ಒಳ್ಳೇದಾಯ್ತು ಅಂತ. ಅವರು ಅದಕ್ಕೆಲ್ಲ ಆದ್ರೆ ಒಂದು ಕಂಡೀಷನ್ ಏನಂದ್ರೆ ಫಸ್ಟ್ ಅವ್ರು ಊಟ ಮಾಡಿದ್ಮೇಲೆ ನಿಮ್ಗೆ ಊಟ ಅಂದ್ರೆ ಒಳ್ಳೇದಾಯ್ತು ಅಂತಂದೆ. ಸೊ ಅಲ್ಲಿ ಹಾಗಾಯ್ತು. ಡೆಲ್ಲಿಯಿಂದ ಯಾರೋ ಒಬ್ರು ಫೋನ್ ಮಾಡಿ ಯಾರೋ ಒಟ್ಟುಗಳು ಬಂದಿದ್ದಾರಂತೆ, ನಾವು 50 ಜನ ಇದಾರಂತೆ, 5,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀನಿ, ನೀವೆಲ್ಲರೂ ನನ್ನ ಹೆಸರು ಹಿಡಿದು 100 ರೂಪಾಯಿ ದಕ್ಷಿಣ ಕೊಡಬೇಕು ಅಂತ. ಅದನ್ನು ಓಕೆ. ನನ್ನ ಇಡೀ ಸಿನಿಮಾದಿಂದ ಅಲ್ಲ, ಇವತ್ತಿನ ಪ್ರೆಸ್ ಮೀಟ್ಗೂ ಕೂಡ ಎಲ್ಲೆಲ್ಲ ಮಿರಾಕಲ್ ಆಗಿ ಸಿನಿಮಾ ಇವತ್ತು ಪ್ರೆಸ್ ಮೀಟ್ ಆಗಿದೆ. ಹೌದು ಆ ಪ್ರೆಸ್ ಮೀಟ್ ಅದಕ್ಕೂ ನನ್ನ ಹೆಂಡತಿ ಅಣ್ಣನು ಪಾಪ ಇಲ್ಲಿದ್ದಾರೆ. ಅವರು ಕೂಡ ಬೆಂಗಳೂರಲ್ಲಿ ತುಂಬಾ ಹೆಸರುವಾಸಿಯಾದ ಕ್ಯಾಟರಿಂಗ್ ಎಲ್ಲ ಇಟ್ಕೊಂಡಿದ್ದಾರೆ. ನಾನು ಮೊನ್ನೆ ಅವರು ಇದ್ದಕ್ಕಿದ್ದಂಗೆ ಸರ್ಪ್ರೈಸ್ ಅಂತ ಒಳ್ಳೆ ಊಟ ಕಳಿಸಿದ್ರು. ನಾನು ಒಂದ್ ದಿವಸ ಅವ್ರು ನನಗೆ ಬಾಬಾ ಅಂದಿಲ್ಲ, ನಾನು ಅವರು ಒಂದ್ ದಿವಸ ಬಾಬಾ ಅಂದಿಲ್ಲ. ಆದ್ರೆ ಈಗ ಬಾಬಾ ಅಂತ ನಾನು ಕರಿತೀನಿ, ಬಾಬಾ ಅಂತ ಅವ್ರು ಕರೀತಾರೆ. ಹಾಗಿದೆ. ಅವ್ರಿಗೆ ಹೇಳಿದೆ ಏನು ಊಟ ಕಳಿಸಿದ್ರಿ ಮೊನ್ನೆ ಅಂದ್ರೆ, ನನ್ನ ಚಲನಚಿತ್ರರಂಗದಲ್ಲಿ ಅದ್ಭುತವಾದ ಒಂದು ಊಟ ಮಾಡಿಸ್ಬೇಕು ಅಂತಿದ್ದೀನಿ, ದಯಮಾಡಿ ಅದಕ್ಕೋಸ್ಕರ ಒಂದು ಪ್ರೆಸ್ ಮೀಟ್ ಇಟ್ಕೊಳ್ತೀನಿ ಅಂದ್ರೆ ಇವರು ಇವತ್ತು ನಮಗೆ ಅದ್ಭುತವಾದ ಒಂದು ಊಟ ತಂದಿದ್ದಾರೆ. ಅಂದ್ರೆ ನಾನು ಇದೆಲ್ಲ ಹೇಗೆ ನಡೀತಿದೆ ಅಂತ ನನಗೂ ಗೊತ್ತಿಲ್ಲ. ನಾನು ಸಾಧ್ಯ ಆದಷ್ಟು ಪ್ರಾಮಾಣಿಕವಾಗಿ ಈ ಕೆಲಸ ಮಾಡ್ತಾ ಇದ್ದೀನಿ. ಅಷ್ಟು ಮಾತ್ರ ನಾನು ಹೇಳ್ಬೋದು. ಅಷ್ಟು ಬಿಟ್ರೆ ಬೇರೆ ಏನು ಹೇಳ್ತಾ ಇದ್ದೀನಿ ಹೀಗಿದೆ. ಸೊ ಹಾಗಾಗಿ ಅವರು ದಾಸರು ನನ್ನಂತವನ್ನ ಆರಿಸ್ಕೊಂಡ್ರೆ ನನಗೂ ಇನ್ನೂ ಆಶ್ಚರ್ಯ ಆಗ್ತದೆ ಇಂಥ ಸಿನಿಮಾಗಳು ಮಾಡೋದಕ್ಕೆ. ಇಲ್ಲಿ ಅದು ನನ್ನ ಸೇವೆ, ನನ್ನ ಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ. ಇನ್ನ ಅವರ ಕೊಟ್ಟೆ ಇವರೇ ಮಾಡಿರೋದು. ಇಲ್ಲ ಇವರೇ ಜಗನ್ನಾಥ ದಾಸರ ಭಾಗ 1ರಲ್ಲೂ ಇವರೇನೆ, ಈಗ ಭಾಗ 2ರಲ್ಲೂ ಇವರೇ ಮಾಡಿರೋದು. ಇಲ್ಲ ಅಂಕಿತ ಸಿಕ್ಕ ಮೇಲೆ ಸ್ವಲ್ಪ ದಾರಿ ಬಿಟ್ಟಿದ್ರು, ಮತ್ತೆ ಆಮೇಲೆ ಅಂಕಿತ ಸಿಕ್ತು ಇನ್ನೇನು ಆಗ್ತದೆ ಅಂತ ಅನ್ಕೊಂಡಿದ್ರು, ಏನು ಆಗಿಲ್ಲ ಅಂದ್ರೆ ಮತ್ತೆ ಬಂದ್ರು. ಹಾಗಿದೆ. ಈಗ ಜಗನ್ನಾಥ ದಾಸರೇ ಮಾತಾಡ್ತಾರೆ, ನೀವು ಮಾತಾಡ್ಬೋದು. ಎಲ್ರಿಗೂ ನಮಸ್ಕಾರ. ಏನಿಲ್ಲ, ಅದೇ ಎಲ್ಲ ಹೇಳಿದ್ದಾರೆ, ಇನ್ನೇನಿಲ್ಲ. ಎಲ್ಲ ತುಂಬಾ ಅದೇ ಎಲ್ಲ ಹೇಳ್ದಂಗೆ ಎಲ್ಲ ತುಂಬಾ ಕಷ್ಟಪಟ್ಟು ಇವ್ರು ಕಷ್ಟಪಟ್ಟಿದ್ದಕ್ಕೋ ಅಥವಾ ಆ ಕಷ್ಟ ನೋಡೋ ಏನೋ ಭಗವಂತ ಹಂಗೆ ಟೈಮ್ ಟು ಟೈಮ್ ಎಲ್ಲ ಥರದ ಅನುಕೂಲ ಮಾಡಿಬಿಟ್ಟು ಸಿನಿಮಾ ಮುಗಿಯೋ ತನಕನೂ ಜೊತೆಗೆ ನಿಂತು ಎಲ್ಲ ಇದು ಮಾಡಿ ಈಗ ಅದೇ 30ನೇ ತಾರೀಕು ರಿಲೀಸ್ ತನಕ ನಮ್ಮ ಕೈಲಿದೆ. ಆಮೇಲೆಲ್ಲ ನಿಮ್ಮ ಸಹಾಯ, ನಿಮ್ಮ ಇದೆಲ್ಲ ಬೇಕು, ಸಪೋರ್ಟ್ ಎಲ್ಲ. ಅಷ್ಟೇ, ನನಗೆ ಈ ಸಿನಿಮಾ ಸಿಕ್ಕಿದ್ದು ತುಂಬ ಖುಷಿ ಇದೆ. ಇವರು ಅದೊಂಥರ ಮಿರಾಕಲ್ ಆಗಿ ನನ್ನ ಫೋಟೋ ಇವ್ರು ನೋಡಿ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡು ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಫಸ್ಟ್ ಆಫ್ ಆಲ್ ಸಿನಿಮಾ ಮಾಡ್ತೀನಿ, ನೀವೇ ಹೀರೋ ಅಂತ ತಕ್ಷಣ ನಾನು ನಂಬಲಿಲ್ಲ. ಆ ಥರ ತುಂಬ ಕೇಳಿದ್ದೆ ನಾನು ಅದಕ್ಕೆ ಮುಂಚೆ. ಸುಮಾರು ಎಲ್ಲರೂ ಇಲ್ಲ ನೀವೇ ಹೀರೋ ಬಂದ್ಬಿಡಿ ಅಂತ ಹೇಳಿದ್ದೆ. ಎಲ್ಲ ಬಂದು ಹೋಗಿ ಆಫೀಸ್ ಬಾಗಿಲು ಹಾಕಿದ್ದೆ, ಎಲ್ಲ ನಡೆದಿತ್ತು ತುಂಬ ಇದಕ್ಕೆ ಮುಂಚೆ. ಇದು ಅದರಲ್ಲೇ ಒಂದು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಬಟ್ ಜೊತೆಗೆ ನಿಂತು ತುಂಬ ಸಪೋರ್ಟ್ ಮಾಡಿ ಎಲ್ಲ ಥರದಲ್ಲೂ ಅನುಕೂಲ ಮಾಡಿ ಹೇಳಿಕೊಟ್ಟು ನನ್ನ ಮೊದಲನೇ ಕ್ಯಾಮ್ರಾ ಫೇಸ್ ಮಾಡಿದ್ವಿ ಮಧುಸೂದನ್ ಸರ್ ಜೊತೆನೆ. ಸೊ ಅದೊಂದು ನನ್ನ ಎಷ್ಟು ಸಿನಿಮಾ ಮಾಡಿದ್ರು ಇದೊಂದು ನನ್ನ ಫಸ್ಟ್ ಸಿನಿಮಾ. ಇವ್ರು ನನಗೆ ಕ್ಯಾಮ್ರಾ ಎದುರುಗಡೆ ನಿಲ್ಲಿಸಿದ್ರು ಅನ್ನೋದೊಂದು ನನ್ನ ಹಿಸ್ಟ್ರಿಲಿ ಇರುತ್ತೆ ಯಾವಾಗ್ಲೂ. ಸೊ ಅದೊಂದು ತುಂಬ ಖುಷಿಯಾದ ವಿಷಯ. ಆಮೇಲೆ ಇದು ಭಾಗ 1 ಭಾಗ 2 ಎಲ್ಲ ಖಂಡಿತ ಯೋಚನೆ ಮಾಡಿರಲಿಲ್ಲ. ಭಾಗ 1 ಮಾಡಬೇಕಾದ್ರೆ ನಮಗೆ ತುಂಬ ಅವಾಗ ಕೋವಿಡ್ ಪೀರಿಯಡ್ ಇತ್ತು. ಭಾಗ 1 ಮಾಡ್ಬೇಕಾದ್ರೆ ಇವರೆಲ್ಲ ಅದೇ ಇವಾಗ ಹೇಳಿದ್ರಲ್ಲ ಕತೆ, ಅದು ಕೋವಿಡ್ ಟೈಮಲ್ಲಿ ನಡೆದಿದ್ದದು. ನಮಗೆ ಅವಾಗ ಅಲ್ಲಿ ಹೊರಗಡೆ ಹೋಟೆಲ್ಸ್ ಎಲ್ಲ ಇರಲಿಲ್ಲ, ಶೂಟಿಂಗಿಗೆಲ್ಲ ಹೋದಾಗ ಕನಕಗಿರಿಗೆ ಇದಕ್ಕೆಲ್ಲ ಹೋದಾಗ ತುಂಬ ಅನುಕೂಲ ಆಯಿತು. ಅದು ಯಾರು ಮಾಡಿದ್ರು ಹೆಂಗೆ ಮಾಡಿದ್ರು ಗೊತ್ತಿಲ್ಲ, ತುಂಬ ಅನುಕೂಲ ಆಯ್ತು ಅದು. ಸೊ ಈಗ ಭಾಗ 2 ಮಾಡಿದ್ದು ತುಂಬ ಖುಷಿ ಇದೆ. ಚೆನ್ನಾಗಿ ಸರ್. ಹ್ಞೂ, ಈಗ ಮತ್ತೆ 3 ಬಂದರೆ ಮತ್ತೆ ತುಂಬ ಚೆನ್ನಾಗಿತ್ತು. ನಾನು ನಿಜ ಹೇಳ್ಬೇಕು ಅಂದ್ರೆ ಇಷ್ಟು ಚೆನ್ನಾಗಿ ಪ್ರತಿಕ್ರಿಯೆ ಬರುತ್ತೆ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲೂ. ಅಂದ್ರೆ ಶುಕ್ರವಾರ ದಿವಸ ನಾವು ಸುಮ್ಮನೆ ಒಂದ್ಸಲ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾನು, ಮಧುಸೂದನ್ ಸರ್, ಅವಾಗ ಇವ್ರು ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ, ಪ್ರಭಂಜನ್ ಸರ್ ಮತ್ತು ಇವರು ತ್ರಿವಿಕ್ರಮ್ ಜೋಶಿದಾರೆಲ್ಲ. ಥಿಯೇಟ್ರಲ್ಲಿ ಅಷ್ಟು ರೆಸ್ಪಾನ್ಸ್ ನಾನು ಖಂಡಿತ ನಾನು ಇದೇ ಮಾಡೇ ಇರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಬಂದರು. ಆಮೇಲೆ ಹೋಗ್ತಾ ಅವಾಗ ಇನ್ನೂ ಮಾಸ್ಕ್ ಹಾಕೊಂಡು ಓಡಾಡಬೇಕು, ಅದು ಸೀಟ್ ಬಿಟ್ಬಿಟ್ಟು ಕೂಡಬೇಕು, ಈ ಥರದ್ದೆಲ್ಲ ತುಂಬ ರೆಸ್ಟ್ರಿಕ್ಷನ್ಸ್ ಇತ್ತು. ಆ ಟೈಮಲ್ಲೂ ಎಲ್ಲರೂ ಬಂದು ಪಾಪ ಏಜ್ ಆದವರಿಂದ ಹಿಡಿದು ಸಣ್ಣವರಿಂದ ಹಿಡಿದು ಎಲ್ಲರೂ ಬಂದು
ತುಂಬ ಚೆನ್ನಾಗಿ ಅದಕ್ಕೆ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ಅದೇ ಇದೇನೆ ಈಗ್ಲೂ ಇದೆ. ಇನ್ನು ಜಾಸ್ತಿ ಜನ ಬರ್ತಾರೆ, ಅದಕ್ಕೊಂದು ತುಂಬ ವೇಟಿಂಗ್ ತುಂಬ ಇತ್ತು ಇದಕ್ಕೆ, ಸೆಕೆಂಡ್ ಪಾರ್ಟ್ ನೋಡಬೇಕು ಅಂತ ಹೇಳ್ಬಿಟ್ಟು. ಹಾ, ಅದು ಅಂಕಿತ ಬಂದಿದ್ದ ಜಾಗ ನಿಲ್ಸಿದ್ದಕ್ಕೋಸ್ಕರ ಅಷ್ಟೊಂದು ಡಿಮ್ಯಾಂಡ್ ಬಂದಿದೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ. ಸೊ ಬಹುಶಃ ಅದಾದ್ಮೇಲೆ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ಇವಾಗ. ಸೇಮ್ ಅಷ್ಟೇ. ಯಾರು ಇಲ್ಲ ಸರ್, ನಾನು ಇದೇನೆ ಬಿಸ್ನೆಸ್ ಮತ್ತೆ ನಾನು ಮಾಡೋದು ನಮ್ಮ ಅಪ್ಪನ ಇಲ್ಲಿ ಬಿಸ್ನೆಸ್ ಅಲ್ಲೇ ಕಂಟಿನ್ಯೂ ಮಾಡೋದು. ಬಟ್ ಪೂಜೆ ಪುನಸ್ಕಾರ ಕುಲಕ್ಕೆ ಅಷ್ಟೇ. ಹಾ ಸರ್, ಅದು ಅದರ ಪಾಡಿಗೆ ಅದು ನಡೀತಾ ಇದೆ. ಅದು ಮತ್ತೆ ನಮ್ದೇನ್ ಡಿಮ್ಯಾಂಡ್ ಇಲ್ಲ ಸರ್. ಅದು ಸಿನಿಮಾ ಡಿಮ್ಯಾಂಡ್ ಮಾಡಿದ್ರೆ ನಾವು ಅಷ್ಟೇ, ನಮ್ದೇನ್ ಡಿಮ್ಯಾಂಡ್ ಇಲ್ಲ. ನಮ್ ಡಿಮ್ಯಾಂಡ್ ಸಿನಿಮಾ ಡಿಮ್ಯಾಂಡ್ ಮಾಡ್ತು ಅಂತಂದ್ರೆ ನಾವು ಇದು ಮಾಡೋದು ಅಷ್ಟೇ. ಬಟ್ ಅದು ತಗೊಳೋದು ಇರೋದು ನಡೀತಾ ಇರೋದು ಅಷ್ಟೇ. ಅವರು ನಾವು ಹಾಕೋದು, ಅವ್ರು ನಾವು ಹಂಗೇನಿಲ್ಲ. ಇಷ್ಟಿತಾ ಶೆಟ್ಟಿ ಅಂತ. ದಾಸರು ಅನುಗ್ರಹ ಸಿಗಕ್ಕೆ ನನಗೆ ಕಾರಣನೇ ಮಧುಸೂದನ್ ಸರ್ ಅವ್ರ ಫ್ಯಾಮಿಲಿ. ನನಗೆ ಮೂವಿ ಟೀಮ್ ಅಂತ ಯಾವತ್ತೂ ಅನಿಸೇ ಇಲ್ಲ. ನನ್ನ ಒಂದು ಫ್ಯಾಮಿಲಿ ಥರ ನೋಡ್ಕೊಂಡಿದ್ದಾರೆ. ಇವರೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್. ಜಗನ್ನಾಥ ದಾಸರು ಮೂವಿ ಮಾಡಿದಾಗ್ಲಿಂದನೂ ನನಗೆಲ್ಲ ಪಾಸಿಟಿವ್ ಆಗಿ ನಡೀತಾ ಇದೆ. ಈ ಮೂವಿ ಮಾಡಿದ ಮೇಲಿಂದ ನನಗೆ ಕಮರ್ಷಿಯಲ್ ಮೂವೀಸ್ಗಳು ತುಂಬ ಬಂತು. ನಾನು ಫಸ್ಟ್ ಬೇರೆ ಮೂವಿ ಮಾಡಿ ಜಗನ್ನಾಥ ದಾಸರು ನಂದು 6ನೇ ಮೂವಿ. ನಾನು ತಮಿಳ್ ಮೂವೀಸ್ ಮಾಡ್ತಾ ಇದ್ದೆ. ಬಟ್ ನನಗೆ ಯಾವಾಗಲೂ ನಂಗೆ ಅನ್ಸೋದೆ ಜಗನ್ನಾಥ ದಾಸರೇ ನನ್ನ ಫಸ್ಟ್ ಮೂವಿ ಅಂತ ನಾನು ಇವಾಗಲೂ ಹೇಳ್ಕೊಳ್ಳೋದು. ನನಗೆ ಏನು ಯಾವುದೇ ಥರದಾಗ ಕಷ್ಟ ಆಗಲಿ ಏನಾಗಲಿ ಸೆಟ್ಟಲ್ಲಿ ಎಲ್ಲೂ ಇರಲಿಲ್ಲ. ನಂಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್ ಅವ್ರ ಫ್ಯಾಮಿಲಿ. ನನ್ಗೆ ಇನ್ನೂ ಇವ್ರ ಫ್ಯಾಮಿಲಿ ಅಂದರೆ ನಾನು ಎಷ್ಟೇ ದೊಡ್ಡ ಬ್ರೇಕ್ ತಗೊಳ್ಳಿ ಇಲ್ಲ ಏನೇ ಹೆಸರು ಮಾಡಲಿ, ನಾನು ಯಾವತ್ತೂ ಜಗನ್ನಾಥ ದಾಸರು ಟೀಮಿಗೆ ಬಂದು ಮತ್ತೆ ವರ್ಕ್ ಮಾಡ್ತಾನೆ ಇರ್ತೀನಿ. ಫಸ್ಟ್ ಅವ್ರಿಗೆ ಏನು ವರ್ಕ್ ಮಾಡಿದ್ದೆ ಅದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ನನ್ಗೆ ಲೈಕ್ ಇದು ನನ್ನ ಫಸ್ಟ್ ಫ್ಯಾಮಿಲಿ. ಸೊ ನಾನು ಯಾವತ್ತಿದ್ರೂ ಜಗನ್ನಾಥ ದಾಸರು ಪಾರ್ಟ್ 10 ಬಂದ್ರೂ ನಾನು ಬಂದು ನನ್ನ ಪಾತ್ರ ಏನಾದರೂ ಇದ್ರೆ ನಾನು ಮಾಡ್ತೀನಿ. ಆದರೆ ನನ್ನ ಪಾತ್ರ ಇನ್ನು ಕಂಟಿನ್ಯೂ ಆಗುತ್ತೋ ಇಲ್ಲೋ ಅಂತ ಗೊತ್ತಾಗುತ್ತೆ. ಸೊ ಇವ್ರದ್ದೇ ಅಂದರೆ ಬೇರೆ ಯಾವುದೇ ದಾಸರ ಮೂವೀಸ್ಗಳಾಗಲಿ, ಸರ್ ಮಾಡ್ತಿರೋ ಪ್ರಾಜೆಕ್ಟ್ಗಳಾಗಲಿ, ಇಲ್ಲ ಕಮರ್ಷಿಯಲ್ ಮೂವೀಸ್ಗಳಾಗಲಿ, ಯಾವತ್ತೇ ನಾನು ಎಷ್ಟೇ ಬೆಳೆದ್ರೂ ನಾನು ಸರ್ ಮೂವಿಗೆ ಬಂದು ವರ್ಕ್ ಮಾಡೇ ಮಾಡ್ತೀನಿ. ಯಾಕಂದರೆ ಅಷ್ಟು ಪ್ರೀತಿ, ಅಷ್ಟು ನಂಬಿಕೆ ಇದನ್ನೆಲ್ಲ ಈ ಟೀಮ್ ಕೊಟ್ಟಿದೆ ನನಗೆ. ಸೊ ಹೆಸರು ಕೂಡ ಕೊಟ್ಟಿದೆ, ಎಲ್ಲನೂ ಕೊಟ್ಟಿರ್ಬೇಕಾದ್ರೆ ನಾನು ಈ ಮೂವಿಗೆ ಬಂದು ಖಂಡಿತವಾಗ್ಲೂ ವರ್ಕ್ ಮಾಡ್ತೀನಿ. ಇದರಲ್ಲಿ ನಾನು ತಾಮರಸಮ್ಮ ಕ್ಯಾರೆಕ್ಟರ್ ಮಾಡಿದ್ದೀನಿ, ಅಂದರೆ ಜಗನ್ನಾಥ ದಾಸರ ಧರ್ಮಪತ್ನಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ. ನನ್ನ ಹೆಸರು ವಿಷ್ಣು ತೀರ್ಥ ಜೋಶಿ, ಅಲಿಯಾಸ್ ಈ ಸಿನಿಮಾದ ವೆಂಕಟರಮಣ. ಹ್ಯಾಟ್ರಿಕ್ ಆಗಿ 3 ಸಿನಿಮಾಗಳಲ್ಲಿ ವೆಂಕಟರಮಣ ಮಾಡಿದ್ದೆ. ಅದು ದಾಟಿ ಮತ್ತೆ 4ನೇ ವೆಂಕಟರಮಣ ಮತ್ತು ವಿಠಲ ಮತ್ತು ಮಾರುವೇಷದಲ್ಲಿ ಬರ್ತಿರ್ತಕ್ಕಂಥ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸರ್ ಹೇಳಿದಾಗೆ ನಾನು ಆಕ್ಸಿಡೆಂಟಲ್ ಕಲಾವಿದ. ಅವರು ಎಲ್ಲರೂ ದಾರಿಯಲ್ಲಿ ಸಿಕ್ಕರೆ ನಾನು ಒಂದು ಆಶ್ರಮದಲ್ಲಿ ಸಿಕ್ಕಿದ್ದೆ ಅವರಿಗೆ. ಹಾಗಾಗಿ ನೇರವಾಗಿ ಕರ್ಕೊಂಡ್ಬಂದು ನನ್ನ ವೆಂಕಟರಮಣ ಮಾಡಿದರು. ಆಶೀರ್ವಾದ ಎಲ್ಲ ಟೀಮಿಗೆ ಆಗ್ತಾ ಇದೆ. ಹಾಗಾಗಿ ಏನಿಲ್ಲ, ನಾನು ಒಬ್ಬ ಕಲಾವಿದನಾಗಿ ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡ್ರಿ, ಭಕ್ತಿ ಪಂಥದ ಸಿನಿಮಾಗಳು ಅದಕ್ಕೆ ಆದ ಆಡಿಯನ್ಸ್ ಇದ್ದಾರೆ. ವಿಶೇಷವಾಗಿ ಏನಂತಂದ್ರೆ ಎಲ್ಲ ಸಿನಿಮಾದಲ್ಲೂ ಬೇರೆ ಬೇರೆ ಸಿನಿಮಾದಲ್ಲಿ ಮಾಡ್ತೀವಿ. ಈ ಜಗನ್ನಾಥ ದಾಸರ ಸಿನಿಮಾದಲ್ಲಿ ಮಾಡಿದ ತೃಪ್ತಿ ನನಗೆ ಪ್ರಪಂಚದಲ್ಲಿ ಯಾವ ಸಿನಿಮಾ ಮಾಡಿದ್ರು ಅದು ಸಿಕ್ಕಲ್ಲ ಅಂತ ನಾನು ಅನ್ಕೋತೀನಿ. ಹಾಗಾಗಿ ತಾವೆಲ್ಲರೂ ಆದರಿಸ್ರಿ ಭಕ್ತಿ ಪ್ರಧಾನ ಚಿತ್ರಗಳನ್ನ. ಕನ್ನಡ ಸಿನಿಮಾ ನಿಲಿಬೇಕು, ಕನ್ನಡ ಸಿನಿಮಾ ಗೆಲ್ಲಬೇಕು, ಕನ್ನಡ ಸಿನಿಮಾ ಪ್ರಪಂಚಾದ್ಯಂತ ಮರಿಬೇಕು ಅಂತ ನಾನು ಹೇಳಿ, ತಮ್ಮಲ್ಲಿ 30ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಮ್ಮೆಲ್ಲರ ವಿಶೇಷ ಕಾಳಜಿ ಮತ್ತು ನಮ್ಮ ಮೇಲೆ ಪ್ರೀತಿ ಇರಲಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ. ಬೈ ಪ್ರೊಫೆಷನ್ ನಾನು IT ಸಾಫ್ಟ್ವೇರ್ ಇಂಜಿನಿಯರ್ SAP ಲ್ಯಾಬ್ಸಲ್ಲಿ. ಸೊ ಸರ್ ಹೇಳ್ದಂಗೆ ನಾನು ಮತ್ತೆ ನನ್ನ ವೈಫು ವೇಗಸಿಟಿ ಮಾಲಲ್ಲಿ ನಾವು ವಿಜಯದಾಸರ ಮೂವಿ ನೋಡ್ಲಿಕ್ಕೆ ಹೋಗಿದ್ವಿ. ಅವಾಗ ಈ ತಂಡ ಎಲ್ಲ ಬಂದಿದ್ರು. ಸೊ ಹಾಗೆ ಅವರು ನೀವು ನಿಮ್ಮ ಆ್ಯಕ್ಟಿಂಗ್ ಮಾಡ್ತೀರಾ ಅಂತಂದ್ರೆ, ಸರ್ ನನಗೆ ಏನು ಗೊತ್ತಿಲ್ಲ, ನಾನು ಮಾಡೇ ಇಲ್ಲ ಅಂತಂತಂದೆ. ನೀವು ಒಂದು ಚಾನ್ಸ್ ಕೊಟ್ಟರೆ ಮಾಡ್ತೀರಾ ಅಂತ ಕೇಳಿದ್ರು. ನೋಡೋಣ ಸರ್ ಅಂತಂದೆ. ಸೊ ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅದು. ಅವರು ನನ್ನ ನಂಬರ್ ಎಸ್ಕೋ, ಆಮೇಲೆ ಇದಕ್ಕೊಂದು ಸ್ವಲ್ಪ ಫೋಟೋ ಹಾಕು ಅಂತ ಹೇಳಿದ್ರು. ಆಮೇಲೆ ನಾನು ಫೋಟೋ ಕಳಿಸ್ದೆ. ಬಟ್ ನಾನೇನು ಆ ಥರ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಆಮೇಲೆ ಫೋನ್ ಮಾಡು ಹೇಳಿದೆ, ನಾನು ಕಳಿಸಿದ್ದೀನಿ ಸರ್ ಅಂತ. ಕೊಟ್ಟರು ಯಾವುದೋ ಒಂದು ರೋಲ್ ಕೊಡ್ಬೋದು ಅಂತ ಹೇಳಿ. ಬಟ್ ಆಮೇಲೆ ಅವರಿಂದ ಕಾಲ್ ಬಂತು ನನಗೆ. ಕಾಲ್ ಬಂದ್ಬಿಟ್ಟು ನಿಮ್ಗೆ ನಾವು ಕರ್ಜಗಿ ದಾಸಪ್ಪ ಶ್ರೀಧ ವಿಠಲ್ ದಾಸರದ್ದು ರೋಲ್ ಕೊಡ್ತಿದ್ದೀವಿ ಅಂತ ಹೇಳಿ. ಅದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ, ಅಷ್ಟೊಂದು ಚೆನ್ನಾಗಿರೋ ರೋಲ್ ಸಿಗತ್ತೆ ಅಂತ ಹೇಳಿ. ಈಗ ನಾನು ಮೂವಿ ನೋಡಿದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಅದೊಂದು ಸ್ವಲ್ಪ ವಿಲನಿಶ್ ರೋಲ್. ಸೊ ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಗತ್ತೆ. ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನನ್ನ ಕಡೆಯಿಂದ ನನಗೇನೋ
ಏನು ಆಕ್ಟದ್ ಗಂಧ ಗಾಳಿನೂ ಗೊತ್ತಿರಲವ್ರಿಗೆ ನಾನು ಅವರು ಇಷ್ಟು ಚೆನ್ನಾಗಿ ಮೂವಿ ಮಾಡಿಸಿದ್ದಾರೆ ಅಂತಂದ್ರೆ ಅವ್ರಿಗೆ ನಾನು ಕೃತಜ್ಞತೆ ಹೇಳಬೇಕು. ಸೊ ಫಿಲ್ಮ್ ಚೆನ್ನಾಗಿ ಬಂದಿದೆ. ನೀವು 30ನೇ ತಾರೀಕು ಎಲ್ಲರೂ ಬಂದ್ಬಿಟ್ಟು ಹರಿಸ್ಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಚಿನ್ ಪುರೋಹಿತ್ ಅಂತ, ಮೂಲತಃ ಬಾಗಲಕೋಟೆ. ಆ್ಯಕ್ಚುಲಿ ಇದ್ರ ಬಗ್ಗೆ ತುಂಬ ವಿಷಯ ಇದೆ ಹೇಳೋಕ್ಕೆ. ಇರೋದು ಹೇಳ ಅಥವಾ ಏನಾಯ್ತಂದರೆ, ಜಗನ್ನಾಥ್ ದಾಸರು ಫಸ್ಟು ಮಧುಸೂದನ್ ಸರು ಕಾಲ್ ಮಾಡಿದರು. ನನಗೇನಂತಂದರೆ, ಈ ಕಮರ್ಷಿಯಲ್ ಸಿನಿಮಾ ಎಲ್ಲ ಮಾಡಿ ರೂಢಿ, ನಾನು ಒಂದು 4-5 ಸಿನಿಮಾ ಮಾಡಿದ್ದೆ. ಜಗನ್ನಾಥ್ ದಾಸರು ಅಂತ ದಾಸರ ಸಿನಿಮಾ ಯಾರು ನೋಡ್ತಾರೆ? ಈಗೆಲ್ಲ ಐಟಮ್ ಸಾಂಗ್ ಇಟ್ಟು ಫೈಟ್ ಇಟ್ಟು ಎಲ್ಲ ಇದ್ರೇ ಈಗ ಸಿನಿಮಾಗಳು ಓಡ್ತಾ ಇಲ್ಲ. ಅಂಥದ್ದು ದಾಸರದ್ದು ಅಂತಾರೆ ಸಪ್ಪೆ ಇರುತ್ತಲ್ಲ, ಐಟಮ್ ಸಾಂಗ್ ಇರಲ್ಲ, ಫೈಟ್ ಇರಲ್ಲ, ಏನಿರಲ್ಲ, ಹೆಂಗೆ ಸಿನಿಮಾ ನೋಡ್ತಾರೆ ಜನ? ಸೊ ಮಾಡ್ಬೋದಾ ಏನು ಅಂತ ನಾನು ಇದು ಬಂತು. ಇವ್ರಿಗೆ ಕಾಲ್ ಮಾಡಿದಾಗ ನಮ್ಮ ತಾಯಿಯವರು ಪಕ್ಕದಲ್ಲೇ ಇದ್ರು. ಯಾರು? ಮಧುಸೂದನ್ ಸರ್. ಏನಂತ ಏನಿಲ್ಲ, ಇವರು ಫಸ್ಟ್ ನನಗೆ ಎಷ್ಟೋ ವರ್ಷ, ಒಂದು 10 years ಬ್ಯಾಕು ಕಮರ್ಷಿಯಲ್ ಸಿನಿಮಾಗೆ ನನಗೆ ಭೇಟಿ ಆದವರು. ಈಗ ದಾಸರ ಸಿನಿಮಾಗೆ ಆಟೋಮೆಟಿಕ್ ಶಿಫ್ಟ್ ಆದರು, ಈಗ ಮಾಡ್ತಾ ಇದ್ದಾರೆ. ಆಮೇಲೆ ತಾಯಿಗೆ ಹೇಳಿದೆ, ಹಿಂಗೆ ದಾಸರ ಸಿನಿಮಾ ಅಂತಮ್ಮ. ದಾಸರ ಸಿನಿಮಾ ಯಾರು ನೋಡ್ತಾರೆ ಸಿನಿಮಾ ಅಂದೆ ನಾನು ಕೂಡ. ನಮ್ಮ ತಾಯಿ ಬೈದ್ರೆ, ಹುಚ್ಚ ಹಂಗೆ ಅನ್ಕೋಬೇಡ, ಈಗೆಲ್ಲ ರಾಘವೇಂದ್ರ ಮಹಿಮೆ ಆಗಲಿ, ಆಮೇಲೆ ಇದು ನಮ್ಮ ರೇಣುಕಾ ಎಲ್ಲ ಜಾಸ್ತಿ TRP ಹೋಗ್ತಿರೋದು. ಈಗ ಆಡಿಯನ್ಸ್ ಚೇಂಜ್ ಆಗಿದ್ದಾರೆ. ಮಾಡೋಂಥ ಕ್ಯಾರೆಕ್ಟರ್ ನನಗೆ ಭಾಳ ಆಸೆ ಇತ್ತು. ಕರೆಕ್ಟ್ ಟೈಮ್ ಫೋನ್ ಮಾಡ್ರೆ ನೀನು ಅಂತ ಬಿಡಬೇಡ, ಹೋಗಿ ಮಾಡ. ನಾನು ತಲೆ ಕೆಡ್ತು. ನಮ್ಮ ತಾಯಿ ಸೆಂಟಿಮೆಂಟ್ ಇಲ್ಲ, ನಂಗೆ ಹೋಗಲೇಬೇಕಲ್ಲ. ನಮ್ಮ ತಾಯಿ ಇಷ್ಟ ಆಸೆ ಪಟ್ರ ಹೋದೆ ಎಲ್ಲ ಕೊಟ್ಟರು. ಸ್ಕ್ರಿಪ್ಟ್ ತಲೆ ಕೆಟ್ಟೋಯ್ತು ನನಗೆ. ಯಾಕಂದರೆ ಮಾಸ್ ಡೈಲಾಗ್ ಎಲ್ಲ 2 ನಿಮಿಷದಲ್ಲಿ ಹೊಡೆದು ಬಿಡ್ತೀನಿ. ನೀವು ಹಳೆಗನ್ನಡ ಬಾಯಿ ತೊದಲ್ತೈತೆ. ನಾನು ಒಂದು ನಂದೇನು ಸೊಕ್ಕು, ಅದು ಓವರ್ ಕಾನ್ಫಿಡೆನ್ಸ್ ಇತ್ತು, ಎಲ್ಲ ಇಳಿದೋಯ್ತು. ಅಬಾಬಾಬಾಬಾ, ನಾನು ಕಮರ್ಷಿಯಲ್ ಮಾಡೋದು ಭಾಳ ಈಸಿ. ಬಟ್ ಈ ಥರ ಈ ಹಳೆಗನ್ನಡ ಒಂದು ಶೈಲಿಯಲ್ಲಿ ಡೈಲಾಗು ಹೇಳೋದು ಭಾಳ ಕಷ್ಟ ಆಯ್ತಪ್ಪ ಇದು. ಇಲ್ಲ, ಒಂದು ರೀತಿ ನನಗೆ ಖುಷಿ ಏನಂತಂದರೆ, ನಂದು ಇದು ಸ್ವಲ್ಪ ಚೇಂಜ್ ಆಯಿತು ನನ್ನೊಳಗೆ. ಒಂದೇನು ಅದು ಇರೋದೆಲ್ಲ ಒಂಥರ ಬದಲಾವಣೆ ಆಯಿತು. ನನಗೆ ಅದೇ ಖುಷಿ ಈ ಒಂದು ಸಿನಿಮಾದಿಂದ. ಆಮೇಲೆ ಇವನ್ ಮನೆಯಲ್ಲೂ ಅಷ್ಟೇ, ಹೆಂಗೆ ಪ್ರವೇಶ ತೊಗೊಂಡ್ಬಿಟ್ಟಿದ್ದೆ ಅಂದರೆ, ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಫೋನ್ ಕಾರು ಆಚೆ ನಿಲ್ಲಿಸ್ತಿದ್ನಲ್ಲ, ದೇವಸ್ಥಾನ ಶೂಟಿಂಗ್ ನಡೆದಿತ್ತು ಅವತ್ತು. ಚಾರ್ಜರ್ ತೊಗೊಳಕ್ಕಂತ ಹೋದಾಗ ಎಲ್ಲರೂ ದೂರ ಸರಿದ್ಬಿಟ್ರು. ನಾನು ಬಂದ ತಕ್ಷಣ ಯಾರು ಶ್ರೀಗಳು. ನಾನು ಅದೇಂದೆ, ಏನಪ್ಪ ಹಿಂಗೆ ಸರಿದ್ರು, ಎಲ್ಲ ಹಿಂಗೆಲ್ಲ ನಮಸ್ಕಾರ ಮಾಡಿದ್ರು. ನಾನು ನಮಸ್ಕಾರ ಮಾಡ್ಕೊಂಡು ಹೋಗಿ ಚಾರ್ಜರ್ ತೊಗೊಳಕ್ಕೆ ಹೋದೆ. ಪಕ್ಕದಲ್ಲಿರೋ ಹುಡುಗರು ನಗ್ತಾಯಿದ್ರು. ಸರ್ ನಿಮ್ಗೆ ನಿಜವಾಗ್ಲೂ ಹಂಗೆ ಅನ್ಕೊಂಡ್ಬಿಟ್ಟು. ಅದು ತಮಾಷೆ ಅಲ್ಲಪ್ಪ, ಅಂದರೆ ನನ್ನ ಗೆಟಪ್ ಅಷ್ಟು ಒರಿಜಿನಾಲಿಟಿ ಇದೆ, ಈ ಕ್ಯಾರೆಕ್ಟ್ರಿಗೆ ನಾನು ಪಕ್ಕ ಇದೀನಿ ಬಿಡು ಅಂತ ಅಂದೆ. ಅಂದ ತಕ್ಷಣ ಅವಾಗ ಅಂದ್ಕೊಂಡೆ, ಇಲ್ಲ ಈ ಒಂದು ಪಾತ್ರ ಹಾಕಿದಾಗ ಒಂದು ಚಪ್ಪಲಿ ಆಗಿರ್ಬೋದು, ಇದಾಗಿರ್ಬೋದು, ಏನೂ ಹಾಕ್ಬಾರ್ದು. ಯಾಕಂದ್ರೆ ಒಬ್ಬ ಈಗಿನ ಮೀಡಿಯಾ ಹೆಂಗಂದರೆ, ಒಂದು ಫೋಟೋ ತೆಗೆದು ಪೋಸ್ಟ್ ಮಾಡಿಬಿಟ್ಟಂದ್ರೆ ಅದು ಬೇರೆ ಥರ ಪ್ರಭಾವ ಬೀಳುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಭಾಳ ಫಾಸ್ಟ್. ಅದಕ್ಕೆ ನಾವು ಇವನ್ ಸೆಟ್ಟಲ್ಲಿ ಕೂಡ ಭಾಳ ಇದರಿಂದ ಇರಬೇಕು ಅಂತೇಳಿ ನಾನು ಅವಾಗಿಂದ ತುಂಬ ಸೀರಿಯಸ್ ಆಗಿ ಯಾವುದು ಜಾಸ್ತಿ ಯಾರ ಜೊತೆ ಮಾತಾಡ್ತಿರ್ಲಿಲ್ಲ. ಫೋನ್ ನೋಡೋದಾಗಲಿ, ಒಂದು ಕೆಟ್ಟ ಭಾಷೆ ಇದು ಮಾಡೋದು ಯಾವುದೂ ಮಾಡ್ತಿರ್ಲಿಲ್ಲ. ನನಗೆ ಅವಾಗ ಅನ್ನಿಸ್ತು, ಇಲ್ಲ ನಾವೊಂದು ದಾಸರದ್ದು ಇದು ಕ್ಯಾರೆಕ್ಟರ್ ಮಾಡೋದು ಅಷ್ಟು ಈಸಿ ಇಲ್ಲ, ಬೇರೆ ಎಲ್ಲ ಪಾತ್ರ ಮಾಡ್ಬಿಡ್ಬೋದು. ಯಾಕಂದರೆ ಈಗ ಬೇರೆದೆಲ್ಲ ನಮ್ಮ ನಾರ್ಮಲ್ ಲುಕ್ ಇರುತ್ತೆ, ಅದು ಒಂದು ಪೇಟ ಅಲ್ಲಾಡ್ಬಾರ್ದು ಅಂತ ಇಷ್ಟೇ ಸುಮ್ಮನೆ ಕೊಡ್ತೀವಿ. ಮತ್ತೆ ಅವ್ನು ಬಂದು ಗಮನಿಸೋದು, ಮತ್ತೆ ಅದು ತುಂಬ ಇದಲ್ಲ. ಒಂದು ಕಾಸ್ಟ್ಯೂಮ್ ಒಂದು ಹಿಡಿದು ಎಷ್ಟು ಕಷ್ಟ ಇದೆ ಅಂತ ಸಿನಿಮಾಗಳು. ಇವಾಗೆಲ್ಲ ಸುಮಾರು ಸಿನಿಮಾಗಳು ಈ ಥರ ಎಲ್ಲ ಮಾಡ್ತಾರೆ, ಒಂದು ದೇವ್ರದ್ದು ಇದು ಎಲ್ಲ ಹಾಕಿ. ಬಟ್ ಅದು ಎಷ್ಟು ಕಷ್ಟ ಅಂದರೆ, ಈಗ ನಾರ್ಮಲ್ ಸಿನಿಮಾಗಳು ಮಾಡ್ಬಿಡ್ಬೋದು. ಈ ಥರ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನಾನು ಫಸ್ಟ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವನ್ ಈಗ ಎಷ್ಟೋ ಜನ ಅವಾಗ ಬಂದಾಗ ಇಷ್ಟೇ ನನ್ನ ರಿಯಾಕ್ಷನ್. ಮನೆಯಲ್ಲಿ ಹಂಗೆ ಸೈಲೆಂಟ್ ಆಗಿಬಿಟ್ಟಿದ್ದೆ. ಅವತ್ತು ಅದೇನದು ಒಂಥರ ವ್ರತ ಇದ್ದಂಗೆ, ಅದೇನೋ ಒಂದು 30-40 days ಶೂಟ್ ಆಯಿತು. ಮನೆಯಲ್ಲೂ ಕೂಡ ಅದೇ ಥರ ನಾನು ಕ್ಯಾರಿ ಮಾಡ್ತಾ ಇದ್ದೆ. ಅಂದರೆ ಅಷ್ಟು ನನಗೆ ಪ್ರಭಾವ ಬಿದ್ದಿತ್ತು. ಮತ್ತು ತುಂಬ ಚೇಂಜಸ್ ಆಗಿದೆ ನನ್ನ ಜೀವನದಲ್ಲಿ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ತಾಯಿಯವರು ಇದಕ್ಕೆ ನಮಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಭಾಸ್ಕರ್ ಅಂತ. ಪ್ರೊಫೆಷನ್ನು ಇಂಜಿನಿಯರು, ಪ್ಯಾಷನ್ನು ಆ್ಯಕ್ಟಿಂಗು. ಹಿಂದೆ ಕೆಲವು ಸೀರಿಯಲ್ಲು ಅಲ್ಲಲ್ಲೊಂದು ಸಿನಿಮಾ ಮಾಡಿದ್ದೆ. ನಮ್ಮ ಹವಲ್ದಾರ್ ಅವರು ಪ್ರಹ್ಲಾದ್ ಅವ್ರ ಮನೆಗೆ ಬಂದು ಫಸ್ಟು ಜಗನ್ನಾಥ್ ದಾಸರು ಸಿನಿಮಾ ಮಾಡುವಾಗ ಅವತ್ತಿನ ದಿನ ನಾನು ಇದ್ದೆ ಅವ್ರ ಜೊತೆಯಲ್ಲಿ. ಆ ಫಸ್ಟು ಪಾರ್ಟಲ್ಲಿ ನನಗೆ ಸಮವ್ ಆ್ಯಕ್ಟ್ ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಒಂದು ಹೇಳಬೇಕು,
ಪ್ರಸನ್ನ ವೆಂಕಟದಾಸರು ಅಂತ ಒಂದು ಚಿತ್ರದಲ್ಲಿ ಬಾಗಲಕೋಟೆಯಿಂದ ಹಿಂದಿನ ದಿನ ಫೋನ್ ಮಾಡಿದ್ರು, ಈಗ ರಾತ್ರಿ ಟಿಕೆಟ್ ಬುಕ್ ಮಾಡ್ತೀವಿ, ನೀವು ಬೆಳಿಗ್ಗೆ ಅಲ್ಲಿ ಇರಬೇಕು ಶೂಟಿಂಗ್ ಅಂತ, ಒಂದು ಪಾತ್ರ ಇದೆ ನೀವೇ ಮಾಡಬೇಕು, ಸೂಟ್ ಆಗುತ್ತೆ ಅಂತ. ಸರ್ ಹೇಳಿದ್ದಾರೆ ಅಂತ ಅವತ್ತು ರಾತ್ರಿ ಹೊರಟ್ವಿ, ಅಲ್ಲಿ ಶೂಟಿಂಗ್ ಎಲ್ಲ ಆಯಿತು, ಮಾಡಿದ್ವಿ. ಅದು ಎಂಥ ಶ್ರೀಮಂತನ ಹಾಡು ತುಂಬ ಫೇಮಸ್ ಆಗಿದೆ. ಪ್ರಭಂಜನ್ ದೇಶಪಾಂಡೆ ಅವರು ಇಲ್ಲೇ ಇದ್ದಾರೆ. ಸೊ ಪ್ರಸನ್ನ ವೆಂಕಟದಾಸ್ ಅವರು ಸುಮಾರು 30 ಲಕ್ಷ ಮೇಲೆ 38 ಲಕ್ಷ ಪ್ರಪಂಚದಾದ್ಯಂತ ಆ ಸಾಂಗ್ನ ವೀಕ್ಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಸರ್ ಹೇಳಿದ್ರು ಆ ಪಾತ್ರ ಸೂಟ್ ಆಯಿತು ಮಾಡಿದ್ರು. ಸೊ ಅವ್ರು ಏನೋ ಒಂದು ಒಬ್ಬೊಬ್ಬರಲ್ಲಿ ಒಂದೊಂದು ಕಂಡ್ಕೊಂಡು ಹೇಳ್ತಾರೆ ಅಂತ ಈ ಸಿನಿಮಾದಲ್ಲಿ ಒಂದು ಪಾತ್ರ ನರ್ತಕಿಗೆ ಅಸಿಸ್ಟೆಂಟ್ ಆಗಿ, ಗಂಡಲ್ಲ ಹೆಣ್ಣಲ್ಲ ಶಿವಲೀಲೆ, ಒಂದು ಪಾತ್ರ ಹೇಳಿದ್ರು. ಆಮೇಲೆ ಸರ್ ಸೂಟ್ ಆಗುತ್ತೆ ಅಂದ್ರೆ ನೀವು ಮಾಡ್ರಿ ಅಂತಂದ್ರು. ಸೊ ನಾನು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳಿದ್ರಲ್ಲ, ಅವರು ಮನಸ್ಸಲ್ಲಿ ಏನೋ ಒಂದು ಪಾತ್ರ ಒಬ್ಬೊಬ್ರಿಗೆ ಸೂಟ್ ಆಗುತ್ತೆ ಅಂತ ಅದನ್ನು ಈ ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಸೊ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಸೊ ಈ ಪಾತ್ರ ಮತ್ತು ಹಿಂದೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮುಂದೆ ನೀವು ಯಾವತ್ತು ಕರೆದ್ರು ಯಾವ ಪಾತ್ರ ಆದರೂ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಲತಾ. ನಾನು ಈ ಸಿನಿಮಾದಲ್ಲಿ ನರ್ತಕಿ ಪಾತ್ರ ಮಾಡ್ತಾ ಇದ್ದೀನಿ. ತುಂಬ ವಿಶೇಷವಾದಂಥ ಪಾತ್ರ. ಸರಿ ಥ್ಯಾಂಕ್ ಯು ಹೇಳಬೇಕು, ಬಿಕಾಸ್ ಈ ಪಾತ್ರ ಮಾಡ್ತೀನೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಡೌಟ್ ಇತ್ತು ನನಗೆ. ಸೊ ನಮ್ಮ ಮಾವನ ಒಪ್ಪಿಸಿ ಏನೋ ಮಾಡಿ ಒಂದು ಪಾತ್ರ ಕೊಡಿಸಿದ್ರು ಇದರಲ್ಲಿ. ಥ್ಯಾಂಕ್ ಯು ಸರ್. ಈ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಅಂದರೆ, ಭಕ್ತಿ ಮತ್ತು ಒಂದು ನೃತ್ಯ ಎರಡನ್ನೂ ಅನುಭವಿಸಿ ಒಂದು ಶಾಸ್ತ್ರೀಯ ನೃತ್ಯವನ್ನು ಅನುಭವಿಸುವಂಥ ಒಂದು ಪಾತ್ರ ಒಟ್ಟಿಗೆ ಸಿಕ್ಕಿರೋದು ಅದೃಷ್ಟ ಅನ್ಕೋತೀನಿ. ತುಂಬ ಚೆನ್ನಾಗಿ ಕಥೆನ ಮಾಡಿದ್ದಾರೆ. ಎಸ್ಪೆಷಲಿ ದಾಸರ ಅನುಗ್ರಹ ಆಗಿ ನರ್ತಕಿ ಹೇಗೆ ಬದಲಾಗ್ತಾಳೆ ಅನ್ನೋದೇ ಒಂದು ದೊಡ್ಡ ವಿಶೇಷ ಒಂದು ಸನ್ನಿವೇಶ ಇದೆ ಇದರಲ್ಲಿ. ಅದು ತುಂಬಾ ಮನಸ್ಸಿಗೆ ಹಿಡಿಸ್ತು ನನಗೆ. ತುಂಬ ಒಳ್ಳೆಯ ಒಂದು ಸ್ಟೋರಿನ ಬಿಲ್ಡ್ ಮಾಡಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಬರುತ್ತೆ, ತುಂಬ ಚೆನ್ನಾಗಿದೆ. ಎಲ್ಲ ವರ್ಗದವರು ನೋಡಬೇಕು, ಇದು ಒಂದು ವರ್ಗಕ್ಕೆ ಸೀಮಿತ ಅಲ್ಲ, ದಾಸರು ಎಲ್ರಿಗೂ ಬೇಕು. ಹೀಗಾಗಿ ಎಲ್ಲರೂ ಹೋಗಿ ಎಲ್ಲರೂ ನೋಡಬೇಕು, ಮೂವಿನ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಎಸ್ಪೆಷಲಿ ಈ ಸಂದರ್ಭದಲ್ಲಿ ಮಾಧ್ಯಮ ತಂಡದವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತಿಯೊಂದು ಮೂವಿ ರಿಲೀಸ್ ಆಗಬೇಕಾದ್ರೆ ನಮ್ಮ ಜೊತೆ ನಿಂತು ನಮ್ಮ ಸಪೋರ್ಟ್ ಮಾಡಿ ನಮಗೆ ಪ್ರೋತ್ಸಾಹಿಸಿ ಪ್ರತಿಯೊಬ್ಬ ವೀಕ್ಷಕರಿಗೂ ಇದು ತಲುಪೋ ಥರ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಂದರ್ಭದಲ್ಲಿ. ಹಾಗೆ ಸರ್ಗೆ ಎಸ್ಪೆಷಲಿ ಇನ್ನೊಂದ್ಸತಿ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ನಾನು IT ಎಂಪ್ಲಾಯಿ, ನನಗೂ ಏನು ABCD ಗೊತ್ತಿಲ್ಲ ಆ್ಯಕ್ಟಿಂಗ್ ಬಗ್ಗೆ. ಸೊ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಇವತ್ತು ನಂಗೆ ಅವಕಾಶಗಳು ಬರ್ತಾ ಇದೆ ಅಂದರೆ ಅದು ಅವರಿಂದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ, ನಾನು ರಾಯಚೂರು ಶೇಷಗಿರಿದಾಸ್. ವೃತ್ತಿ ಪ್ರವೃತ್ತಿ ನಂದು ಸಂಗೀತ. ಸುಮಾರು 1000ಕ್ಕೂ ಹೆಚ್ಚು ಹರಿದಾಸರ ಪದಗಳನ್ನು ಸಂಗೀತ ಸಂಯೋಜನೆ ಮಾಡಿ ಹಾಡಿದ್ದೇನೆ. 3000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಜಗತ್ತಿನಾದ್ಯಂತ ಕೊಟ್ಟಿದ್ದೇನೆ. ನಾನು ಮನೆತನದಿಂದ ದಾಸರಿಗೆ ಸಂಬಂಧಪಟ್ಟವನು. ಅಸ್ಕಿಹಾಳ ಗೋವಿಂದದಾಸರ ಮೊಮ್ಮಗ ನಾನು. ಹೀಗಾಗಿ ದಾಸರ ಸಂಸ್ಕೃತಿ, ದಾಸ ಸಂಗೀತ ನನ್ನ ರಕ್ತದಲ್ಲಿದೆ. ಆ ಕುಟುಂಬದಲ್ಲಿ ಹುಟ್ಟಿದ್ದಕ್ಕೆ ತುಂಬ ಅಭಿಮಾನ ಇದೆ ಹಾಗೂ ಸಾರ್ಥಕತೆ ಮನೋಭಾವ ಇದೆ. ಮಧುಸೂದನ್ ಹವಾಲ್ದಾರ್ ಅವರ ಮೊಟ್ಟ ಮೊದಲ ಚಿತ್ರ ಜಗನ್ನಾಥ ದಾಸರು ಬಂದಾಗ ಒಂಥರ ನಂಗೆ ಕಸಿವಿಸಿ ಆಗ್ತಾ ಇತ್ತು. ಅಂದರೆ ಅವ್ರಿಗೂ ನನಗೂ ಪರಿಚಯ ಇರಲಿಲ್ಲ. ತ್ರಿವಿಕ್ರಮ್ ಜೋಶಿ ನಮ್ಮೂರಿನವರೇ. ಅವರ ತಂದೆ ಹತ್ರ ನಾನು ಕೆಲವು ಹಾಡುಗಳನ್ನು ಕಲ್ತಿದ್ದೀನಿ. ನನ್ನ ಗುರುಗಳವರು, ಶಾಲೆ ಗುರುಗಳು ಹಾಗೂ ಸಂಗೀತ ಗುರುಗಳು. ಅವ್ರ ಸಂಪರ್ಕ ಇತ್ತು. ಆವಾಗ ಕೋವಿಡ್ ಟೈಮ್ ಇರೋದ್ರಿಂದ ನಾನು ಬೆಂಗಳೂರಿನಲ್ಲಿ ಅದು ಶೂಟಿಂಗ್ ಎಲ್ಲ ಮಂತ್ರಾಲಯ, ರಾಯಚೂರು ಆ ಕಡೆ ಎಲ್ಲ ಆಗ್ತಾ ಇತ್ತು. ಹೀಗಾಗಿ ಅದೇನೋ ಸಂದರ್ಭ ಬರಲಿಲ್ಲ. ಆದರೆ ಬಿಡುಗಡೆ ಆದಮೇಲೆ ಎಲ್ಲರೂ ನನ್ನ ಕೇಳೋರು, ನೀವ್ಯಾಕೆ ಅದ್ರಲ್ಲಿ ಹಾಡಿಲ್ಲ, ನೀವ್ಯಾಕೆ ಅದ್ರಲ್ಲಿ ಹಾಡಿಲ್ಲ, ಅಥವಾ ನೀವ್ಯಾಕೆ ಅದರಲ್ಲಿ ಇಲ್ಲ ಅಂತ. ನನಗೂ ಅನ್ನಿಸ್ತಾ ಇತ್ತು. ಅಂದರೆ ಹರಿದಾಸರ ಸಂಗೀತಕ್ಕೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ನನಗೂ ಒಂದು ಅವಕಾಶ ಸಿಗ್ಬೋದಿತ್ತೇನೋ ಅಲ್ಲಿ, ಯಾಕೆ ನಂಗೆ ಸಿಗಲಿಲ್ಲ ಅಂತ ಒಂದು ಕೊರಗಿತ್ತು. ಅದಾದಮೇಲೆ ಪ್ರಸನ್ನ ವೆಂಕಟದಾಸರು ಸಿನಿಮಾದಲ್ಲಿ ಒಂದು ಹಾಡನ್ನು ಹಾಡೋದಕ್ಕೆ ಸರ್ ಕರೆದ್ರು. ಆವಾಗ ಅಲ್ಲಿಂದ ನಮ್ಮ ಸಂಬಂಧ ಓಪನ್ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಎಲ್ಲರಿಗೂ ಒಂದು ಪ್ರಭಾವಶಾಲಿ ಮಾಧ್ಯಮ ಚಲನಚಿತ್ರ, ಅದರಲ್ಲಿ ಯಾವುದಾದ್ರೂ ಒಂದು ರೀತಿಯಿಂದ ಅವಕಾಶ ನಾವು ಪಡ್ಕೋಬೇಕು, ಅದರಲ್ಲೇ ನಮ್ಮನ್ನು ತೊಡಗಿಸ್ಬೇಕು, ಮತ್ತು ಅದರಿಂದನೇ ಏಳಿಗೆ ಅಂತಲ್ಲ, ಒಟ್ಟು ಒಂದು ಅವಕಾಶ ಅದರಲ್ಲೂ ನಮಗೆ ಸಿಗಬಹುದಾಗಿತ್ತಲ್ಲ ಅಂತ ಒಂದಿರ್ತದೆ. ಅಂಥ ಸಂದರ್ಭದಲ್ಲಿ ಪ್ರಸನ್ನ ವೆಂಕಟದಾಸರು ಈ ಸಿನಿಮಾದಲ್ಲಿ ನನಗೆ ಹಾಡೋಕ್ಕೆ ಸಿಕ್ತು. ಒಂದು ಹಾಡನ್ನು ಹಾಡಿದೆ. ಅದಾದಮೇಲೆ ನೆಕ್ಸ್ಟು ವಿಜಯದಾಸರು ಮತ್ತು ವಿಜಯದಾಸರ ವೆಬ್ ಸೀರೀಸು ಮತ್ತು ಜಗನ್ನಾಥ ದಾಸರ ಪಾರ್ಟ್ 2 ಈ ಚಿತ್ರಗಳಿಗೆ ಸಂಬಂಧಪಟ್ಟಂಗೆ
ತ್ರಿವಿಕ್ರಮ್ ಜೋಶಿ ಅಣ್ಣ ಅವರು ಮತ್ತು ಮನ್ಸೂದನ್ ಸರ್ ಅವರು ನನ್ನ ಜೊತೆ ಒಂದು ಸಭೆ ಮಾಡಿ ನೀವು ನಮ್ಮ ಜೊತೆಗಿರಬೇಕು ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು. ಅವತ್ತು ಬಹಳ ನಾನು ಸಂತೋಷದಿಂದ ಹೆಮ್ಮೆ ಪಟ್ಟು ಮನೆಯಲ್ಲೆಲ್ಲ ಹೇಳ್ಕೊಂಡು ಆ ಸಂಭ್ರಮವನ್ನು ಹಂಚಿಕೊಂಡು ಇದ್ದೆ. ಮತ್ತು ಇನ್ನೊಂದೇನು ಅಂತಂದರೆ ಜಗನ್ನಾಥ ದಾಸರು ಪಾರ್ಟ್ 2ನಲ್ಲಿ ಫುಲ್ಲು ಇಡೀ ಇದಕ್ಕೆ ನೀವು ಸಂಗೀತ ಸಂಯೋಜನೆಗೆ ಬರ್ಬೇಕು ನನ್ನ ಜೊತೆಗೆ ಅಂತ ಹೇಳಿದಾಗಂತೂ ನನಗೆ ನನ್ನ ಆನಂದಕ್ಕೆ ಮಿತಿನೇ ಇರಲಿಲ್ಲ. ಹೀಗಾಗಿ ಇಲ್ಲಿ ಏನಾಗ್ತಿದೆ ಅಂತಂದರೆ ನನಗೆ ಸಿನಿಮಾ ಸಂಗೀತ ಅನ್ನೋದು ನನಗೆ ತೀರಾ ಹೊಸ್ತು. ಬಟ್ ನನಗದು ಹೊಸ್ತು ಅಂತ ಅನಿಸಲಿಲ್ಲ, ಯಾಕಂದರೆ ಸರ್ ನನ್ನ ಜೊತೆಗಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಅದರ ಶೈಲಿಯಲ್ಲಿ ಏನಾದರೂ ಬೇಕಾದರೆ ಅವರು ಹೆಲ್ಪ್ ಮಾಡ್ತಾಯಿದ್ರು. ಮತ್ತು ಅವ್ರದ್ದು ಇನ್ನೊಂದು ದೊಡ್ಡ ಗುಣ ಏನಂತಂದರೆ ಅವರು ತಮ್ಮ ತಲೆಯಲ್ಲಿ ಯಾವುದಾದ್ರೂ ಒಂದು ಟ್ಯೂನ್ ಹೊಡೆದಾಗ ಅದನ್ನು ನೇರವಾಗಿ ಇದು ಮಾಡಲ್ಲ, ನನ್ನ ಹತ್ರ ಡಿಸ್ಕಸ್ ಮಾಡ್ತಾರೆ. ರಾತ್ರಿ 10 ಗಂಟೆಗಾದ್ರು 11 ಗಂಟೆಗೆ ಫೋನ್ ಮಾಡಿ ನನ್ನ ಹತ್ರ ಹೇಳ್ತಾರೆ, ಹಿಂಗಿದೆ ದಾಸರೇ, ಇದಕ್ಕೆ ಸೆಟ್ ಆಗತ್ತಾ ಏನು ಕತೆ ಅಂತ ಹೇಳಿ, ಇದು ಯಾವ ರಾಗ ಅಂತ ಕೇಳ್ತಾರೆ. ಆಮೇಲೆ ಅದನ್ನು ಇಬ್ಬರು ಸೇರಿಕೊಂಡು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಇಂಪ್ರೂವೈಸೇಷನ್ ಮಾಡಿ ಇದಕ್ಕೆ ಯಾರನ್ನ ಹಾಡಿಸ್ಬೇಕು, ಯಾರು ಧ್ವನಿ ಸೆಟ್ ಆಗ್ತದೆ, ಅದು ಇದು ಎಲ್ಲ ಡಿಸ್ಕಷನ್ ಮಾಡಿ ಈಗ ಜಗನ್ನಾಥದಾಸರು ಪಾರ್ಟ್ 2 ಚಲನಚಿತ್ರದ ಸಂಪೂರ್ಣ ಸಂಗೀತ ಸಂಯೋಜನೆಯನ್ನು ಸರ್ ಜೊತೆ ಸೇರಿ ಇಬ್ಬರು ಸೇರ್ಕೊಂಡು ಮಾಡಿದ್ದೀವಿ. ನಾನು ಈಗಾಗಲೇ 3-4 ಸತಿ ನೋಡಿದೆ. ನನಗೆ ತುಂಬ ಖುಷಿ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಅಂದರೆ ಈ ದಾಸರ ಸಿನಿಮಾಗಳಿಗೆ ಹಾಡುಗಳು ಮತ್ತು ಯಾಕಂದರೆ ಅವ್ರು ಬರೀತಿರೋದೇ ಅವ್ರ ಕಾಯಕನೇ ಹಾಡುಗಳನ್ನು ರಚನೆ ಮಾಡೋದು. ಹಾಗಾಗಿ ಆ ಸಂಗೀತ ಮತ್ತು ಆ ಹಾಡುಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೀತದೆ. ಒಂದು ಸಿನಿಮಾ, ದಾಸರ ಸಿನಿಮಾ ಯಶಸ್ವಿಯಾಗಿ ಹೊರಬರಬೇಕಾದ್ರೆ ಬಂದಂತಹ ಪ್ರೇಕ್ಷಕರಿಗೆ ಹಾಡಿನಿಂದ ನಾವು ತೃಪ್ತಿ ಮಾಡಬೇಕು. ಆ ಕೆಲಸ ಇಲ್ಲಿ ಸಾರ್ಥಕವಾಗಿ ಆಗ್ತಾ ಇದೆ. ಹೀಗಾಗಿ ಇಂತಹ ದೊಡ್ಡ ಅವಕಾಶವನ್ನು ಕೊಟ್ಟು ಇಡೀ ಚಿತ್ರಕ್ಕೆ ಸಂಗೀತ ಸಂಯೋಜನೆಗೆ ತಮ್ಮ ಜೊತೆಗೆ ನನ್ನನ್ನು ಸೇರಿಸಿಕೊಂಡು ತಮ್ಮ ಪಯಣದಲ್ಲಿ ನನ್ನನ್ನು ಕೂಡ ಭಾಗಿಯಾಗಿಸಿಕೊಂಡು ಸಂತೋಷಪಡಿಸುತ್ತಿರುವ ಈ ಒಂದು ಜರ್ನಿಗೆ ಅವಕಾಶ ಮಾಡಿದ್ದಕ್ಕಾಗಿ ಮಧುಸೂದನ್ ಸರ್ಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲ ದಾಸರ ಸಿನಿಮಾಕ್ಕೂ ನನಗೊಂದು ಸೇವೆ ಕೊಡಿ ಅಂತ ಹೇಳಿ, ಅಂದರೆ ನಾವು ಸೇವಾ ಮನೋಭಾವ ಬರೋರು. ನಂದು ಫೀಲ್ಡ್ ಬೇರೆ ಇದೆ, ನಾನು ಕಾನ್ಸರ್ಟ್ಸ್ ಎಲ್ಲ ಕೊಡ್ತೇನೆ, ಓಡಾಡ್ತಾ ಇರ್ತೇನೆ. ಶ್ರೀ ಜಗನ್ನಾಥ ದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಸಂತ್ ಎನ್ ದಂಡೇನ್ ಅಂತ ಹೇಳಿ, ನಾನು BSNL ಕೆಲಸ ಮಾಡ್ತಾಯಿದ್ದೆ, ರಿಟೈರ್ ಆಗಿದ್ದೀನಿ. ಈ ವಿಜಯದಾಸರು ಪಿಕ್ಚರಲ್ಲಿ ನಾನು ಆ್ಯಕ್ಟಿಂಗ್ ಮಾಡಿದ್ದು ಆಕಸ್ಮಿಕ. ನಾನು ನಮ್ಮ ಸ್ನೇಹಿತ ಇಬ್ಬರು ಶೂಟಿಂಗ್ ಮಾಡಲಿಕ್ಕೆ ಹೊಸಪೇಟೆಗೆ ಹೋಗಿದ್ವಿ, ಅಲ್ಲಿ ಊರವರೆಗೆ. ಅಲ್ಲಿ ಹೋದಾಗ ನಮಗೆ ಹವಾಲ್ದಾರ್ ಸರು ಭಾಳ ವರ್ಷದಿಂದ, ನಮ್ಮೂರವರು, ಹೊಸಪೇಟೆಯವರು, ಭಾಳ ವರ್ಷದಿಂದ ಪರಿಚಯ. ಅವರು ಕರೆದು ನಿಮ್ಗೊಂದು ರೋಲ್ ಕೊಡ್ತೀನಿ ಬರ್ರಿ ಅಂತಂದರು. ಆವಾಗ ನಾನು ಹೇಳಿದೆ, ನಮಗೇನು ಬ್ಯಾಡ್ರಿ, ರಿಟೈರ್ ಆದಮೇಲೆ ಯಾವ ರೋಲ್ ನಮಗೆ ಅಂತ ನಾನು ಇಲ್ಲ ನೀವು ಬರಬೇಕು ಅಂದರು. ಸೊ ಮರುದಿವಸ ಅವರು ನನಗೆ ಹೇಳಿದರು, ನೀವು ನಾಳೆ ಬರಬೇಕಾದ್ರೆ ತಲೆ ಗುಂಡು ಹೊಡಿಸ್ಕೊಂಡು ಜುಟ್ಟಾಗಿ ಉಟ್ಕೊಂಡು ಬರಬೇಕು, ನೀವು ಆಚಾರ ರೋಲ್ ಇದೆ ಅಂತ ಹೇಳಿದರು. ನಾನು ಅದೇ ರೀತಿಯಾಗಿ ಬಂದೆ. ಆ್ಯಕ್ಚುಲಿ ನನಗೆ ಹೈಸ್ಕೂಲ್ ಡೇಸ್ದಲ್ಲಿ ನಾನು ನಾಟಕ ಅಂತ ಎಂತೋ ಸ್ಟೇಜ್ ಮೇಲೆ ಮಾಡ್ತಿದ್ದೆ, ಬಟ್ ಟಚ್ ಹೋಗ್ಬಿಟ್ಟಿತ್ತು, ಎಷ್ಟೋ ವರ್ಷ ಆಗಿತ್ತು. ನನಗೆ ಆ ರೋಲ್ ಕೊಟ್ಟ ಮೇಲೆ ಡೈಲಾಗ್ಸ್ ಹೇಳಬೇಕಾದ್ರೆ ಅಥವಾ ಒಂದು ಆ್ಯಕ್ಟಿಂಗ್ ಬರಬೇಕಾದ್ರೆ ಇವರು ಶ್ರಮಪಟ್ಟರು. ಅದಕ್ಕೆ ಹೆಲ್ಪ್ ಮಾಡಿದವರು ನಮ್ಮ ಬಾಬಿಯವರು ಕೂಡ ಭಾಳ ಹೆಲ್ಪ್ ಮಾಡಿದರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಸಕಲ ಕಲ್ಲ ವಲ್ಲಭ ಅಂತ ಏನೋ ಒಂದು ಶಬ್ದ ಯೂಸ್ ಮಾಡ್ತೀವಿ, ಅದು ನಮ್ಮ ಹವಾಲ್ದಾರ್ ಅವರಿಗೆ ಸಂಪೂರ್ಣ ಅನ್ವರ್ಥಕ ನಾವು. ಅದು ನಮಸ್ಕಾರ. 2 ಸಂಗತಿ ಹೇಳಬೇಕು ಅಂತ ಅನಿಸ್ತಾ ಇದೆ. ಒಂದು ನೇರವಾಗಿ ಈ ಚಿತ್ರಕ್ಕೆ ಸಂಬಂಧಪಟ್ಟಿತ್ತು, ಇನ್ನೊಂದು ಹರಿದಾಸ ಸಾಹಿತ್ಯ ಮತ್ತು ದೃಶ್ಯ ಮಾಧ್ಯಮಕ್ಕೆ ಸಂಬಂಧಪಟ್ಟಿತ್ತು. ಇದೆರಡಕ್ಕೂ ನಾನು 2 ವಿಷಯ ಹೇಳೋಕ್ಕೂ ಸಂಬಂಧ ಇದೆ. ಒಂದು, ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಜಗನ್ನಾಥ ದಾಸರು ಮೊದಲನೇ ಭಾಗ ಚಲನಚಿತ್ರದಲ್ಲಿ ಬಿಡುಗಡೆ ಆಗಿತ್ತು. ಒಂದು 2ನೇ ವಾರದ ಪ್ರದರ್ಶನ ಏನೋ ಕಾಣ್ತಾ ಇತ್ತು. ನನ್ನ ಕಸಿನ್ ಒಬ್ಬ ಚಿತ್ರಕ್ಕೆ ನೋಡೋದಕ್ಕೆ ಹೋಗಿದ್ದ. ಅವನು ನನಗೆ ಫೋನ್ ಮಾಡ್ದ. ಯಾವಾಗ ಅಪರೂಪಕ್ಕೆ ಫೋನ್ ಮಾಡೋ ಅಂತ ಕಸಿನ್ ಅವನು ಅಂತ, ಏನು ನಿಕಟವಾದ ಇದಿರಲಿಲ್ಲ. ಏನು ಅಪರೂಪಕ್ಕೆ ಮಾಡಿದ್ನಲ್ಲ, ಏನು ಅಂದೆ, ಜಗನ್ನಾಥ ದಾಸರು ಸಿನಿಮಾ ನೋಡ್ತಾ ಇದ್ದೀನಿ. ಸರಿ ಆಯಿತು, ಮುಗಿತಾ ಅಂದೆ. ಇಲ್ಲ ಇನ್ನೂ ನಡೀತಾ ಇದೆ, ಇನ್ನೂ ಒಂದು 20 ನಿಮಿಷ ಇರ್ಬೋದು. ಮತ್ತೆ ಯಾಕೆ ಫೋನ್ ಮಾಡ್ತಾ ಇದ್ದೆ, ಮುಗಿಸೋ ಸಿನಿಮಾ ನೋಡಿ ಅಂತ. ಇಲ್ಲ ನಂಗೆ ಟೆನ್ಷನ್ ಆಗ್ತಾ ಇದೆ ಇವಾಗ, ಅದಕ್ಕೆ ಫೋನ್ ಮಾಡ್ತಾ ಇದ್ದೀನಿ. ಯಾಕೆ ಸಿನಿಮಾ ಏನಾರಲ್ಲಿ ನಡೀತಾ ಇರೋದು, ಏನಾರು ನಿಂತೋಯ್ತಾ, ಏನಾರು ಪ್ರಾಬ್ಲಮ್ ಆಗಿದೆಯಾ? ಇಲ್ಲ ಸಿನಿಮಾ ನಡೀತಾ ಇದೆ. ಮತ್ತೆ ಏನು ಟೆನ್ಷನ್ ಆಗಿದೆ, ಯಾಕೆ ಫೋನ್ ಮಾಡ್ತಾ ಇದೆಯಾ? ಅಲ್ಲ, ಸಿನಿಮಾ ಇನ್ನು 20 ನಿಮಿಷ ಮುಗಿತಾ ಇದೆ, ಇನ್ನು ಜಗನ್ನಾಥ ದಾಸರಿಗೆ ಅಂಕಿತಾನೇ ಕೊಟ್ಟಿಲ್ಲ ನೀವು. ಇನ್ನು ಅಂಕಿತ ಕೊಡೋದು ಯಾವಾಗ? ಅವರು ಕೃತಿ ರಚನೆಗಳು ಮಾಡೋದು ಯಾವಾಗ? ಹರಿಕತಾಂಸಾರ ಬರೆಯೋದು ಯಾವಾಗ?
ಮುಗ್ದೇ ಹೋಗುತ್ತಲ್ಲ ಸಿನಿಮಾ ಇನ್ನು 20 ನಿಮಿಷಕ್ಕೆ ಅಂತ ಟೆನ್ಷನ್ ಆಗ್ತಾ ಇದೆ. ಇಲ್ಲಪ್ಪ, ಅಂಕಿತದವರೆಗೂ ಈ ಸಿನಿಮಾ ಇರುತ್ತೆ, ಆಮೇಲಿಂದ 2ನೇ ಭಾಗ ಬರುತ್ತೆ, ಟೆನ್ಷನ್ ಮಾಡ್ಕೋಬೇಡ ಅಂತ. ಹೌದಾ, ಸದ್ಯ 2ನೇ ಭಾಗನ ಮಾಡ್ತೀರಾ? ನಾನು ನೋಡ್ತೀನಿ ಹಾಗೆ ಈಗ ಅಂತ ಕೂತ್ಕೊಂಡು ಹೋಗೋದು. ಸರಿ, ಅಂದ್ರೆ ಯಾವ ಎಕ್ಸ್ಪೆಕ್ಟೇಷನ್ ಇದೆ ಅನ್ನೋದು ಅವತ್ತೇ ಗೊತ್ತಾಗೋಯ್ತು 2ನೇ ಭಾಗದ ಬಗ್ಗೆ. ನಮಸ್ಕಾರ. ಇವ್ರು ಹೇಳಿದ ಹಾಗೆ ನಮ್ಮ ಮಸೂದನ್ ಹಾಲ್ದಾರ್ ಮೊದಲಿಗೆ ಗುಂಡೂರಾವ್ ಆಗಿದ್ರು, ಈಗ ಅದೆಲ್ಲ ಬಿಟ್ಟು ಒಳ್ಳೆ ರಾವ್ ಆಗಿದ್ದಾರೆ, ಮಸೂದನ್ ರಾವ್ ಆಗಿದ್ದಾರೆ. ಏನಕ್ಕಂದ್ರೆ ಅವ್ರು ನನ್ನ ಭೇಟಿಯಾಗುವಾಗ ಹೇಳ್ತಿದ್ರು, ಗುರುವರೇ ಅಂದ್ರೆ 50 ವರ್ಷದಿಂದ ಆರ್ಕೆಸ್ಟ್ರಾ ಎಲ್ಲ ನೋಡಿದವರು ಅವ್ರು ನಮ್ಮನ್ನ, ಹಂಗಾಗಿ ಭೇಟಿಯಾಗಿಲ್ಲ, ನಿಮ್ಮ ಹಾಡುಗಳನ್ನ ಕೇಳಿ ಅಥವಾ ನಿಮ್ಮ ಕಾರ್ಯಕ್ರಮಗಳನ್ನ ನೋಡಿ ಮೆಚ್ಕೊಳ್ತಾ ಇದ್ದೆ ಅಂತ. ಈ ದಾಸರ ಕಲ್ಪನೆ ಕೇಳಿದಾಗ ಈ ಮಾತು ನನಗೆ ಅನಿಸ್ತಾ, ಯಾಕಂದ್ರೆ ಖಂಡಿತವಾಗ್ಲೂ ಗುಂಡೂರಾವ್ ಇದ್ರು ಅವರು. ಆ ಗುಂಡೂರಾವ್ ಹೋಗಿ ಈಗ ಮಸೂದನ್ ದಾಸರಾಗಿದ್ದಾರೆ, ಅದು ಬಹಳ ಸಂತೋಷ. ಆಮೇಲೆ ಜಗನ್ನಾಥ್ ದಾಸರು ಪಾರ್ಟ್ 1 ನನ್ನ ಫಸ್ಟ್ ನೋಡಿದಾಗ ನನಗೆ ಅದೇ ಅನಿಸ್ತು. ಮುಗಿದ್ಮೇಲೆ ನಾನು ಹೇಳಿದೆ, ಮಸೂದನ್, ನೀವು ಈ ಸಿನಿಮಾ ರಿಲೀಸ್ ಆದ್ಮೇಲೆ ಥಿಯೇಟರ್ ಹತ್ರ ಹೋಗ್ಬೇಡಿ ಅಂತ. ಯಾಕೆ ಅದ ಜನ ನಿಮ್ಗೆ ನೋಡಿತಾರೆ ಅಂತ ಹೇಳಿದ್ರೆ, ಏನಕ್ಕೆ ಅದ ಇಷ್ಟು ಬೇಗ ಇನ್ನೂ ಹರಿಕಥಾಮೃತ ಸಾರ ಸ್ಟಾರ್ಟೇ ಆಗಿಲ್ಲ, ಅಲ್ಲಿಗೆ ಮುಗಿಸ್ಬಿಟ್ರೆ ನಾವು ಏನ್ ಮಾಡ್ಬೇಕು? ಇವ್ರು ಹೇಳಿದ್ರಲ್ಲಿ ನಿಮ್ಮ ಅವ್ರ ಟೆನ್ಷನ್, ಅದೇ ತರ ನಾನು ಟೆನ್ಷನ್ ಆಗಿ ಹೇಳಿದೆ, ಇಲ್ಲ ಇದು ತುಂಬಾ ಕಷ್ಟ ಆಗುತ್ತೆ ನೋಡೋದಕ್ಕೆ ಅಂತ, ಪಾರ್ಟ್ 2 ಮಾಡ್ಲೇಬೇಕು ಅಂತ. ಆದ್ರೂ ಅವರು ಪ್ರಯತ್ನ ಮಾಡಿದ್ರು. ಬಟ್ ಅವರ ವಿಶೇಷ ಕಲ್ಪನೆಗಳು ಮತ್ತು ಇನ್ನು ಏನೇ ಅನೇಕ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ. ನಾನು ಹೇಳ್ತೀನಿ, ಇಲ್ಲ ಇನ್ನೂ ಪಿಕ್ಚರ್ ಮಾಡ್ತೀನಿ ಹಾಗೆ ಅದಲ್ರಿ ಮಸೂದ. ನಾನು ಬೆಂಗಳೂರಿಗೆ ಬಂದೆ 50 ವರ್ಷ ಆಗಿ, ದೇವ್ರು ನಂಗೆ ಎಲ್ಲ ಕೊಟ್ಟರು ಒಂದು ಸಿನಿಮಾ ಮಾಡಕ್ ಆಗ್ತಲ್ಲ ನನ್ನ ಕೈಲಿ, ನೀ ಹೆಂಗ್ರಿ ಮಾಡ್ತೀರಿ ಅಂತ. ಇಲ್ಲ, ನಾನು ಮಾಡ್ತೀನಿ ನೋಡಿ ಅಂತ. ಹಾಗಾಗಿ ಬಹಳ ಛಲವಾದಿ ಅವರು. ಆಮೇಲೆ ಅವರ ಗ್ರೂಪ್ನಲ್ಲಿ ಅಂದ್ರೆ ಪ್ರಹ್ಲಾದರಾಗ್ಲಿ, ಶರತ್ ಅವರು ಏನಾದ್ರೂ ಒಂದು ಭಿನ್ನಾಭಿಪ್ರಾಯ ಬಂದ್ರೆ ನಾನೇ ಅದನ್ನ ಸ್ವಲ್ಪ ಸರಿಪಡಿಸ್ಕೊಂಡು, ಆಮೇಲೆ ಯಾವಾಗಲಾದ್ರೂ ಪ್ರೀತಿಯಿಂದ ಹೇಳೋದು, ನಿಮ್ಮ ಸ್ಟುಡಿಯೋದಲ್ಲಿ ನಾವು ಗ್ರೀನ್ ಮ್ಯಾಟ್ ಮಾಡ್ಕೋತೀವಿ, ಆಯ್ತು ಮಾಡ್ಕೋ. ನಾನು ಹೇಳ್ತಿದ್ದೆ, ಬೆಳಿಗ್ಗೆ ಸಾಯಂಕಾಲ ಮಾತ್ರ ಕ್ಲಾಸಸ್ ಇರುತ್ತೆ, ಬೆಳಿಗ್ಗೆಯಿಂದ ಸಾಯಂಕಾಲ ನಿಮ್ಮದೇ ಆಫೀಸ್ ಮಾಡ್ಕೊಂಬಿಡಿ ಪರವಾಗಿಲ್ಲ ಅಂತ ಹೇಳ್ತಿದ್ದೆ. ಆ ಥರ ಇವರು ಸೇವಾ ದಾಸರು ಕೂಡ ಆಗಿದ್ದಾರೆ. ಅಂದ್ರೆ ಎಲ್ಲರ ಸೇವಾ ತಗೋತಾರೆ, ಒಳ್ಳೆ ರೀತಿಯಿಂದ ಸೇವಾ ತಗೊಳ್ತಾರೆ. ಮತ್ತೆ ಇಂಥ ಚಿತ್ರಗಳನ್ನು ಕಂಪ್ಲೀಟ್ ಮಾಡಿ ಯಶಸ್ಸು ಗಳಿಸ್ತಾರೆ. ಇದು ಬಹಳ ಆಶ್ಚರ್ಯ ಆಗಿದೆ. ನನ್ನ ಸ್ಕ್ರಿಪ್ಟ್ ಅನ್ನೇ ಪ್ರಹ್ಲಾದ್ ಅವ್ರು ಬರ್ಕೊಟ್ಟು 2-3 ವರ್ಷ ಆಯ್ತು ಸಿನಿಮಾದ ಸ್ಕ್ರಿಪ್ಟ್, ಅದು ಇನ್ನೂ ನನಗೆ ಮಾಡೋಕ್ಕಾಗಿಲ್ಲ. ಆದ್ರೆ ಈಗ ಆಲ್ರೆಡಿ ಅವರು 4-5 ಸಿನಿಮಾ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ನನಗೆ ತುಂಬಾ ಭರವಸೆ ಇದೆ. ಅವ್ರ ಸಂಗಡ ಇರೋರಿಗೆ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಅವ್ರನ್ನ ಬಿಟ್ಟು ಹೋಗ್ಬೇಡಿ. ಯಾಕಂದ್ರೆ ಅವ್ರಿಗೆ ಏನೇ ಕಷ್ಟ ಪಡ್ತಾರೋ, ಹೇಗೋ ಮಾಡ್ತಾರೋ, ಎಲ್ಲಿಂದ ತರ್ತಾರೋ, ಎಷ್ಟೋ ಚಿತ್ರಗಳು ಅರ್ಧಕ್ಕೆ ನಿಂತ್ಕೊಂಡು ಹೋಗ್ತದೆ, ಹಾಗಾಗ್ತಾ ಇದೆ. ಇವರು ಕರೆಕ್ಟಾಗಿ ಸಿನಿಮಾ ಮಾಡಿ ಥಿಯೇಟರ್ಗೆ ತಂದು ನಿಲ್ಲಿಸ್ತಾರೆ. ದಯವಿಟ್ಟು ಅವ್ರಿಗೆ ಸಹಕಾರ ಮಾಡಿ ಅಂತ ನಾನು ಹೇಳ್ತೀನಿ. ನನ್ನ ಹೆಸರು ನಾರಾಯಣ್ ಕುಲಕರ್ಣಿ ಅಂತ. ನಾನು ಪ್ರೊಫೆಷನಲಿ ಲೆಕ್ಚರರ್, ಫ್ಯಾಷನ್ ಆ್ಯಕ್ಟಿಂಗ್. ಇದು ಜಗನ್ನಾಥ್ ದಾಸರು ಭಾಗ 2 ನನ್ನ ಮೊದಲ ಚಿತ್ರ. ಅದಕ್ಕೆ ಬರೋಕ್ಕೆ ಕಾರಣ ನಮ್ಮ ವಸಂತ್ ದಡ್ಡಿನ್ ಸರ್. ಅವರು ಚಿಕ್ಕಂದಿನಿಂದ ನಾವು ಅವ್ರ ಜೊತೆ ಆಡಿ ಬೆಳೆದವರು. ಅವರು ಮಸೂದನ್ ಹವಾಲ್ದಾರ್ ಸರಿಗೆ ನನ್ನ ಪರಿಚಯ ಮಾಡಿಸಿದರು. ಅದ ನಂತರ ನನ್ನ ಕಾಲೇಜ್ ವೃತ್ತಿ ಗೆಸ್ಟ್ ಲೆಕ್ಚರರ್ ಆಗಿರೋದ್ರಿಂದ ಹೆಚ್ಚಿಗೆ ಆ್ಯಕ್ಟಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಹೀಗಾಗಿ ಮೊದಲ ಬಾರಿಗೆ ಅಭಿನಯ ಮಾಡಿದೆ. ನಂತರ ಈಗ ಸ್ವಲ್ಪ ಕೆಲ ದಿನಗಳ ಹಿಂದೆ ಸ್ವಲ್ಪ ದಿವಸಗಳ ಹಿಂದೆ ಮಹಿಪತಿ ದಾಸರ ಒಂದು ಚಲನಚಿತ್ರದಲ್ಲಿ ಕೂಡ ಒಂದು ಪಾತ್ರದಲ್ಲಿ ಅಭಿನಯ ಮಾಡಿದ್ದೀನಿ. ಇದೇ ಜನವರಿ 30 ಜಗನ್ನಾಥ್ ದಾಸರು ಭಾಗ 2 ಚಲನಚಿತ್ರ ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಎಲ್ಲರೂ ನೋಡಿ ನಮ್ಮ ಇಡೀ ಚಿತ್ರತಂಡವನ್ನು ಆಶೀರ್ವದಿಸಿ. ನಮಸ್ಕಾರ. ಭಾಗ 1ರಲ್ಲಿ ನನ್ನ ಪಾತ್ರ ಗೋಪಾಲದಾಸರದ್ದು. ಅದರಲ್ಲಿ ಒಂದು ಮುಖ್ಯವಾದ ಘಟ್ಟ ನನ್ನ ಪಾತ್ರದಿಂದ ನಿಮಗೆ ಬಹುಶಃ ಕಾಣು ಬಂದಿರಬಹುದು. ಅದರಲ್ಲಿ ನಾನು ಆಯುರ್ದಾನ ಮಾಡ್ತೀನಿ ಜಗನ್ನಾಥ್ ದಾಸರಿಗೆ. ಆಯುರ್ದಾನ ಮಾಡ್ತೀನಿ ಅಂದರೆ ಅದಾದ್ಮೇಲೆ ನನ್ನ ಪಾತ್ರ ಖಂಡಿತವಾಗೂ ಇರಬಾರ್ದು, ಯಾಕೆಂದ್ರೆ ಇನ್ನೂ ಇದ್ರೆ ಮತ್ತೆ ಅಭಾಸ ಆಗುತ್ತೆ. ಹಾಗಾಗಿ ಅಲ್ಲಿಗೆ ನನ್ನ ಈ ಚಿತ್ರದಲ್ಲಿ ನನ್ನ ರೆಫರೆನ್ಸ್ ಇದೆ, ನನ್ನ ಕಾಣು ಬರಲ್ಲ. ಆದರೆ ಅದಾದ್ಮೇಲೆ 2ನೇ ಚಿತ್ರ ನಂದು ಪ್ರಸನ್ನ ವೆಂಕಟದಾಸರದು. ಎಲ್ಲರ ಹಾರೈಕೆಯಿಂದ ತುಂಬ ಚೆನ್ನಾಗಿ ಓಡಿದೆ. ಹಾಗೇನೆ ಆ ಒಂದು ಹಾಡು ಎಂಥ ಶ್ರೀಮಂತನಂತನೂ ತುಂಬ ಹರಡಿದೆ. ವಿಜಯ್ ಭಾಸ್ಕರ್ ಹೇಳಿದಾಗೇನೆ
ಇದೊಂದು ಒಳ್ಳೆ ಟೀಮ್ ವರ್ಕ್ ಆಗಿ ಈ ಚಿತ್ರ ಮುಂದೆ ಬಂದಿದೆ. ಹಾಗೆ ವಿಜಯದಾಸರ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ, ಮತ್ತೆ ಪ್ರಸನ್ನ ವೆಂಕಟದಾಸರ ಹಾಗೆ ಒಂದು ತ್ರಿವಿಕ್ರಮ್ ಜೋಶಿ ಅವ್ರ ಜೊತೆಗೆ. ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಎಲ್ಲ ವಿಷಯಗಳ ಚರ್ಚೆ ಆಗಿದೆ. ವಿಶೇಷವಾಗಿ ಜಗನ್ನಾಥದಾಸರ ಭಾಗ 2ರ ಬಿಡುಗಡೆ ದಿನಾಂಕ ಘೋಷಣೆ ದಿವಸ ನಾವೆಲ್ಲ ಸೇರಿದ್ದೇವೆ. ಜನವರಿ 30ರಂದು ಭಾಗ 2 ಬಿಡುಗಡೆಯಾಗಿ ನಿಮ್ಮ ಮುಖಾಂತರ ಬರೀ ಕರ್ನಾಟಕ ಅಲ್ಲ, ಬರೀ ಭಾರತ ದೇಶ ಅಲ್ಲ, ಜಗತ್ತಿನಾದ್ಯಂತ ದಾಸರ ಅಭಿಮಾನಿಗಳಿಗೆ, ಭಕ್ತರಿಗೆ, ದಾಸ ಸಾಹಿತ್ಯದ ಒಂದು ಹಾಡುಗಳನ್ನ ಹಾಡೋರಿಗಿರ್ಬೋದು, ಅವರ ಅನುಯಾಯಿಗಳಿರ್ಬೋದು, ಇದು ದೊಡ್ಡ ಒಂದು ಕೊಡುಗೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಭಾಗ 1ರ ಕೊನೆ ಕ್ಲೈಮ್ಯಾಕ್ಸ್ ಹೇಗಿತ್ತು ಅಂತ ತಾವೆಲ್ಲ ನೋಡಿದಿರಿ. ಅದಾದಮೇಲೆ ವಾಪಸ್ ಹೊರಗೆ ಬಂದವರು ಒಬ್ರಿಗೊಬ್ರು ಮಾತಾಡಿಕೊಂಡು ಅವಾಗ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಬೈದದ್ದು ಇದೆ. ಎಂಥ ಸಮಯದಲ್ಲಿ ಒಳ್ಳೆ ಕಟ್ ಮಾಡಿಬಿಟ್ರಿ, ಅದನ್ನು ಮುಂದೆ ಯಾವಾಗ ಕೊಡ್ತೀರಿ ಏನು ಅಂತ. ಯಾವಾಗ ಕೊಡ್ತೀರಿ ಅನ್ನೋದನ್ನು ಸ್ವಲ್ಪ ಹೆಚ್ಚೇ ಸಮಯ ತಗೊಳ್ತದು. ಹಾಂ, ಹೆಚ್ಚೇ ಸಮಯ ತಗೊಳ್ತು. ಏನಾಯ್ತು, ಆ 40 ವರ್ಷ ಇವರೇನೋ 40 ವರ್ಷ ಆಯುರ್ದಾನ ಏನೋ ಮಾಡಿದ್ರು. ಆ 40 ವರ್ಷದ ಕೊಟ್ಟದಕ್ಕೆ ಈಗ 2ನೇ ಭಾಗ ಬರ್ತಾ ಇರೋದು, ಇಲ್ಲಾಂದ್ರೆ ಅಲ್ಲಿ ಮುಗಿತಿತ್ತು. ಮೊದಲ ಭಾಗದಲ್ಲಿ ನಾನು ಅವ್ರ ಜೊತೆ ನಿರ್ಮಾಪಕನಾಗೂ ಭಾಗವಹಿಸುವ ಅವಕಾಶ ಒದಗಿ ಬಂತು. ಬಂದದ್ದು ಬಹಳ ಆಕಸ್ಮಿಕ. ಅದರಲ್ಲಿ ಪಾತ್ರಧಾರಿಯಾಗಿನೂ ಅವರ ಒತ್ತಾಯದ ಮುಖಾಂತರ ವಿಜಯದಾಸರ ಪಾತ್ರಧಾರಿಯಾಗಿ ಭಾಗವಹಿಸಿದವನು. ಅದಾದಮೇಲೆ ಈ ದಾಸ ಸಾಹಿತ್ಯದ ಸಿನಿಮಾ ಜರ್ನಿ ಮುಂದುವರೆದಿದೆ. ಪ್ರಸನ್ನ ವೆಂಕಟದಾಸರಲ್ಲೂ ವಿಜಯದಾಸರ ಪಾತ್ರಧಾರಿಯಾಗಿ ಭಾಗವಹಿಸಿದ್ದೇನೆ. ಈಗ ಅದಾದಮೇಲೆ ದಾಸವರೇಣ್ಯ ವಿಜಯದಾಸರು ಕಳೆದ 2 ವರ್ಷದ ಹಿಂದೆ ಏಪ್ರಿಲಲ್ಲಿ ರಿಲೀಸು ಆಯಿತು. ಅದು ಇದರ ಜೊತೆಗೆ ಎಲ್ಲ ದೇಶ ವಿದೇಶಗಳಲ್ಲಿ ಅದರ ವೀಕ್ಷಣೆನೂ ಆಯಿತು. ಜನರ ಬೆಂಬಲನೂ ಅಷ್ಟೇ ಪ್ರಮಾಣದಲ್ಲಿ ಸಿಕ್ಕಿದೆ. ಆ ಪಾರ್ಟ್ 2ಗೆ ನಿಂದ್ರಿಸಿದ್ವಿ. ಪಾರ್ಟ್ 1ಗೆ ಕಟ್ಟಾಗಿತ್ತು. ಆ ಪಾರ್ಟ್ 2 ಈ 2 ಮುಗಿಸಿದ ಮೇಲೆ ಮಾಡೋಣ ಅಂತ ಪಾರ್ಟ್ 2 ಜಗನ್ನಾಥದಾಸರು, ಮಹಿಪತಿ ದಾಸರು, ಈ 2 ಮಧ್ಯದಲ್ಲಿ ನಮ್ಮ ನಿರ್ದೇಶಕರು ಆ ಒಂದು ಕಾರ್ಯಕ್ಕೆ, ಯಾಕಂದರೆ ಅವರ ಚಟುವಟಿಕೆಗಳು ಒಂದಕ್ಕೊಂದು ಓವರ್ಲ್ಯಾಪ್ ಆಗೋದು ಬೇಡ ಅಂತ ಅದನ್ನು ಮುಗಿಸ್ಕೊಂಡ ಮೇಲೆ ಈಗ ಆ ಭಾಗ 2 ಆ್ಯಕ್ಚುಲಿ 2 ಪ್ರಾರಂಭ ಆಗಿದ್ದು 24 ನವೆಂಬರ್ಗೆ ನಾವು ಲಾಂಚ್ ಮಾಡಿದ್ವಿ. ಆರ್ಟಿಸ್ಟ್ ಕೆಲಸ ಮಾಡಿದ್ದೀನಿ. ಸೊ ಸಿನಿಮಾ ತುಂಬ ಒಂದು ಭಾವನಾತ್ಮಕವಾದಂಥ ಒಂದು ಚಲನಚಿತ್ರ ಇದು. ಆಮೇಲೆ ಗಟ್ಟಿಯಾದ ವಿಷಯ. ಈ ಒಂದು ಸಿನಿಮಾನ ಮಧುಸೂದನ್ ಸರ್ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಆಮೇಲೆ ಇನ್ನಿತರ ಒಂದು ಪ್ರಾಜೆಕ್ಟ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಅಲ್ಲಿ ಕೆಲವೊಂದು ಪ್ರಾಜೆಕ್ಟ್ ಗ್ರೀನ್ ಮ್ಯಾಟಲ್ಲೇ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್.